ಚಿಕ್ಕಪ್ಪ ಚಿಕ್ಕಪ್ಪ ಯಾವಾಗ ಬಂದವ? ಆಗಳೇನೆ ಬಂದೆ ಚಿಕ್ಕಪ್ಪ. ಆಗಲೇ ಬಂದ್ಯಾ? ಆರಾಮದಿಯಾ? ಆರಾಮದಿನ್ ನೋಡ್ ಚಿಕ್ಕಪ್ಪ, ನೀನು? ನಾ ಆರಾಮದೀನಿ. ಹೆಂಗ್ ನಡೀತೈತೆ ನಿಂದು ಓದೋದು ಎಲ್ಲ? ಚಲೋ ನಡೀತೈತೆ ಚಿಕ್ಕಪ್ಪ. ಚಲೋ ನಡೀತೈತಾ? ಮತ್ತೆ ನೀ ಕೃಷಿ ಬಗ್ಗೆನೇ ಓದ್ತಾ ಇರೋದಲ್ಲ? ಹಾ ಚಿಕ್ಕಪ್ಪ, ಕೃಷಿ ಬಗ್ಗೆನೇ ಓದ್ತಿರೋದು. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರ? ಹಾ ಚಲೋ ಹೇಳ್ಕೊಡತ್ತ. ಮತ್ ನಮಗೂ ಎಲ್ಲ ತಿಳಿಸ್ಕೊಡು ಕೃಷಿ ಬಗ್ಗೆ. ಈಗ ನೋಡು, ನಾವು ಬಾಳೆ ಎಲ್ಲ ಹಾಕಿದೀವಿ, ಆದ್ರೆ 3 ವರ್ಷದಿಂದ ಇಳುವರಿನೇ ಸರಿಯಾಗಿ ಬರ್ತಾ ಇಲ್ಲ. ಮತ್ ಕೆಲವೊಂದಂತೂ ಈ ತರ ರೋಗ ಬಂದು ಹಾಳಾಗ್ತಾ ಇದೆ. ಹೌದಾ ಚಿಕ್ಕಪ್ಪ? ನೀವೆಲ್ಲ ಕೀಟನಾಶಕ ಎಲ್ಲ ಕರೆಕ್ಟ್ ಹಾಕ್ತಿರಲ್ಲ? ಗೊಬ್ಬರ ಅದಕ್ಕೆ ಹುಳಗಳೆಲ್ಲ ತುಂಬಾ ಜಾಸ್ತಿ ಅಂತ ಕೀಟನಾಶಕ ತುಂಬಾನೇ ಹಾಕ್ತಿವಿ. ಹೌದಾ? ಜೇನುಹುಳ ಅಂತೆಲ್ಲ ಬರ್ತೈತ ಚಿಕ್ಕಪ್ಪ ಇಲ್ಲಿ? ಯಾವ್ದು ಬರ್ತಾ ಇಲ್ಲ ಮಗಳೇ. ಅವು ಬಂದು ಪರಾಗಸ್ಪರ್ಶ ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರ್ತೈತೆ ಚಿಕ್ಕಪ್ಪ. ನೀವು ಜಾಸ್ತಿ ಹಾಕೋದ್ರಿಂದ ಅವೆಲ್ಲ ಸತ್ತೋಗ್ತೈತೆ. ಜೇನು ಕೃಷಿ ಮಾಡ್ರಿ ಚಿಕ್ಕಪ್ಪ, ಅದರದಿಂದ ಎಲ್ಲ ಪರಾಗಸ್ಪರ್ಶ ಜಾಸ್ತಿ ಆಗಿ ನಿಮ್ಗೆ ಇಳುವರಿ ಜಾಸ್ತಿ ಬರ್ತೈತೆ. ಜೇನು ಕೃಷಿ ಮಾಡ್ಬೇಕು ಅಂದ್ರೆ ನಂಗೇನು ಗೊತ್ತೇ ಇಲ್ವಲ್ಲ. ಓ, ಹಂಗಿದ್ರೆ ನೀವು ನಾಳೆ KVKಗೆ ಹೋಗಿ, ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಐತೆ ನಮ್ ಕಾಲೇಜ್ ಮುಂದೆ, ನೀವು ಅಲ್ಲಿ ಹೋಗಿ ಕಲಾವತಿ ಮೇಡಮ್ ಹತ್ರ ನೀವೆಲ್ಲ ಕೇಳ್ಕೊಂಡ್ರೆ ಅವರೆಲ್ಲ ಜೇನು ಕೃಷಿ ಬಗ್ಗೆ ವಿವರವಾಗಿ ಹೇಳ್ತಾರೆ ಚಿಕ್ಕಪ್ಪ. ನೀವು ಅಲ್ಲಿ ಕೇಳ್ಕೋರಿ. ಹಾಗಾದ್ರೆ ನಾಳೆನೇ ಹೋಗ್ತೀನಿ. ಸರಿ ಚಿಕ್ಕಪ್ಪ. ಸರಿ ಮಗಳೇ, ಹೋಗೋಣ. ಸರಿ. ಸರಿ. ದುರ್ಗಾ ಸೊಲ್ಯೂಷನ್ ಸೈನ್ ಬೋರ್ಡ್ಸ್ ತಯಾರಕರು ಮತ್ತು ವಿತರಿತರು. ಕರ್ನಾಟಕ ಹಾಗೂ ಗೋವಾ ರಾಜ್ಯದಲ್ಲಿ 16 ವರ್ಷಗಳ ಅನುಭವದೊಂದಿಗೆ ACP LED ಬೋರ್ಡ್ಸ್, ಗ್ಲೋ ಸೈನ್ ಬೋರ್ಡ್ಸ್, LED ಪೆನಲ್ ಬೋರ್ಡ್ಸ್, ಅಲ್ಯೂಮಿನಿಯಂ ಚಾನಲ್ ಲೆಟರ್ಸ್, ಇಕೋ ಸಾಲ್ವೆಂಟ್ ಪ್ರಿಂಟ್ಸ್, ಇನ್ಶಾಪ್ ಬ್ರಾಂಡಿಂಗ್ಸ್, ಫ್ಲೆಕ್ಸ್ ಪ್ರಿಂಟಿಂಗ್ ಎಲ್ಲವೂ ಒಂದೇ ಸೂರಿನಡಿ ಲಭ್ಯ. ನಮ್ಮ ಅತ್ಯಾಧುನಿಕ ಯಂತ್ರೋಪಕರಣಗಳು: ಕೊನಿಕಾ 512i ಸಾಲ್ವೆಂಟ್ ಪ್ರಿಂಟಿಂಗ್ ಮಷಿನ್, HP ಲೇಟೆಕ್ಸ್ ಇಕೋ ಸಾಲ್ವೆಂಟ್ ಪ್ರಿಂಟಿಂಗ್ ಮಷಿನ್, ಲೇಸರ್ ಕಟ್ಟಿಂಗ್ ಅಂಡ್ ಎನ್ಗ್ರೇವಿಂಗ್ ಮಷಿನ್, ಪ್ಲಾಟರ್ ವಿನೈಲಿ ಕಟ್ಟಿಂಗ್ ಮಷಿನ್, CNC ರೂಟರ್. ವಿಶ್ವ ಮೆಚ್ಚಿದ ಬ್ರ್ಯಾಂಡ್ಗಳು ನಮ್ಮನ್ನು ಆರಿಸಿಕೊಂಡಿವೆ: ಕೋಕಾ ಕೋಲಾ, ಓಪೋ ಮೊಬೈಲ್, ಆಶೀರ್ವಾದ್ ಪೈಪ್ಸ್, ಸುಪ್ರೀಂ ಪೈಪ್ಸ್, GM ಮಾಡ್ಯುಲರ್ ಸ್ವಿಚಸ್, ಲಿಶಾ ಸ್ವಿಚಸ್ ಹಾಗೂ ಇನ್ನೂ ಅನೇಕರು. ದುರ್ಗಾ ಸೊಲ್ಯೂಷನ್ಸ್ ನಿಮ್ಮ ಬ್ರಾಂಡಿಗೆ ಹೊಸ ಮೆರುಗು ಕೊಟ್ಟು ಸ್ಟಾರ್ ಮಟ್ಟಕ್ಕೆ ಕೊಂಡೊಯ್ಯುವ ಶಕ್ತಿಯ ತಾಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9342957379, 9036366522 ಅಥವಾ 9916245522. ಸ್ಥಳ: ಶಿವಾಜಿ ಸರ್ಕಲ್, ಸವದತ್ತಿ ರೋಡ್, ಅಪೋಸಿಟ್ KE ಬೋರ್ಡ್ ಸ್ಕೂಲ್, ಧಾರವಾಡ. ನಮಸ್ತೆ ಮೇಡಮ್ ಅವರೇ. ಕೂತ್ಕೊಳ್ರಿ, ಬನ್ನಿ. ಯಾವ ಊರು? ಮಮ್ಮಿ ಇಲ್ಲೇ ಹಳ್ಳಿ. ಯಾವ ಹಳ್ಳಿ? ಮಮ್ಮಿಗಟ್ಟಿ. ನಾವು ಬಾಳೆ ಹಚ್ಚಿದ್ವಿ, ಆದ್ರೆ 3 ವರ್ಷದಿಂದ ಫಸಲು ಸರಿಯಾಗಿ ಬರ್ತಾ ಇಲ್ಲ. ರೋಗಗಳು ತುಂಬಾ ಆಗಿದೆ, ಮತ್ತೆ ಕೀಟಗಳು ತುಂಬಾ ಆಗಿದೆ. ಅದಕ್ಕೋಸ್ಕರ ನಿಮ್ಮನ್ನ ಕೇಳಕ್ಕೆ ಅಂತ ಬಂದೆ. ಮೊನ್ನೆ ದಿನ ನಮ್ಮ ಅಣ್ಣನ ಮಗಳು ಬಂದಿದ್ಲು. ಅವಳು ಹೇಳಿದ್ಲು, ಕಲಾವತಿ ಮೇಡಮ್ ಅಂತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರ್ತಾರೆ, ಅವ್ರನ್ನ ಹೋಗಿ ಭೇಟಿಯಾಗು, ಜೇನು ಕೃಷಿ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಜೇನು ಕೃಷಿ ಮಾಡೋದ್ರಿಂದ ಮಾಮೂಲಿ ಬಾಳೆ ಆದಾಯದ ಜೊತೆಗೆ ಜೇನು ಉತ್ಪಾದನೆಯಿಂದನೂ ಆದಾಯ ಗಳಿಸ್ಬೋದು ಅಂತ ಹೇಳ್ಕೊಟ್ಲು ಮೇಡಮ್ ಅವರೇ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ. ಓಕೆ, ನೀವು ಬಂದದ್ದು ತುಂಬ ಒಳ್ಳೇದಾಯ್ತು. ಏನು ಬಾಳೆ ಬೆಳಿತಿದ್ದೀರಾ? ಹೌದು ಬಾಳೆ. ಓಕೆ, ಬಾಳೆದು ನಿಮ್ದು ಇಳುವರಿ ಕಡಿಮೆ ಬರ್ತಾ ಇದೆ. ಸೊ ಈಗ ನಿಮ್ಮ ಪ್ರಕಾರ ಜೇನು ಸಾಕಾಣಿಕೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದಿದೆ. ಜೇನು ಸಾಕಾಣಿಕೆ ಮಾಡಲೇಬೇಕು. ಆ್ಯಕ್ಚುಲಿ ನಾವು ಏನು ತೋಟಗಾರಿಕಾ ಬೆಳೆ ಬೆಳಿತೀವಲ್ಲ, ತೋಟಗಾರಿಕಾ ಬೆಳೆಗಳಲ್ಲಿ 80% ಬೆಳೆಗಳು ಜೇನು ಸಾಕಾಣಿಕೆ ಅಂದರೆ ಜೇನಿನ ಪರಾಗಸ್ಪರ್ಶದ ಮೇಲೆ ಅವಲಂಬಿತ ಆಗಿದೆ. ಸೊ ಹಾಗಾಗಿ ನೀವು ಜೇನು ಕೃಷಿ ಮಾಡಿಕೊಂಡ್ರೆ ಯಾವುದೇ ಬೆಳೆ ಆಗಿರ್ಬೋದು, ನಿಮ್ಮ ಬಾಳೆ ಬೆಳೆ ಆಗಿರ್ಬೋದು, ಮುಂದೆ ನೀವು ತರಕಾರಿ ಟೊಮ್ಯಾಟೊ ಬೆಳಿಬೋದು, ಸೌತೆಕಾಯಿ ಬೆಳಿಬೋದು, ಹಾಗಲಕಾಯಿ, ಹೀರೆಕಾಯಿ, ಇಂಥವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ಜೇನು ಸಾಕಾಣಿಕೆ ಮಾಡಿಕೊಂಡ್ರೆ ನಿಮಗೆ ಉತ್ತಮವಾದಂಥ ಇಳುವರಿ ಬರುತ್ತೆ. ಅಂದರೆ ನೀವು 100ರಷ್ಟು ಇಳುವರಿ ಜಾಸ್ತಿ ಮಾಡ್ಬೋದು. ಅಂದರೆ ಇವಾಗ 1 ಕ್ವಿಂಟಲ್ ತೆಗಿತೀರಿ ಅಂತಂದರೆ ಅದಕ್ಕೆ ಪ್ಲಸ್ ಅಡಿಷನಲ್ ಮತ್ತೆ 1 ಕ್ವಿಂಟಲ್, 5 ಕ್ವಿಂಟಲ್ ತೆಗೆದ್ರೆ ನೀವು 10 ಕ್ವಿಂಟಲ್ ತೆಗಿಬೋದು. ಅಷ್ಟೊಂದು ಇಳುವರಿಯನ್ನು ಹೆಚ್ಚಿಸುವಂಥ ಶಕ್ತಿ ಈ ಜೇನು ಹುಳಕ್ಕಿದೆ. ನೀವು ಬೇರೆ ಆ ಹಾರ್ಮೋನು ಈ ಹಾರ್ಮೋನು ಅಂತೆಲ್ಲ ಸ್ಪ್ರೇ ಮಾಡಿದರೆ ಅದಕ್ಕಿಂತನೂ ಒಳ್ಳೆಯ ರೀತಿಯಲ್ಲಿ ಒಂದು ಪರಾಗಸ್ಪರ್ಶ ಆಯಿತು ಅಂತಂದರೆ ಚೆನ್ನಾಗಿರೋ ಒಂದು ಗುಣಮಟ್ಟದ ಕಾಯಿ ಕಟ್ಟತ್ತೆ, ನಿಮ್ಗೆ ಗುಣಮಟ್ಟದ ಇಳುವರಿ ಬರುತ್ತೆ. ಸೊ ಹಾಗಾಗಿ ಜೇನು ಕೃಷಿ ಬಹಳ ಇಂಪಾರ್ಟೆಂಟ್. ಜೇನು ಕೃಷಿಯನ್ನು ನೀವು ಮಾಡಲೇಬೇಕಾಗತ್ತೆ. ನಾನು ಜೇನು ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಒಂದು ಘಟಕನ ಇದೆ, ನಮ್ಮಲ್ಲಿ ಜೇನು ಸಾಕಾಣಿಕೆಯ ಘಟಕ ಇದೆ. ಆ ಘಟಕಕ್ಕೆ ಕರ್ಕೊಂಡು ಹೋಗಿ ನಿಮಗೆ ಒಂದು ಮಾಹಿತಿಯನ್ನು, ಸಂಪೂರ್ಣವಾದ ಮಾಹಿತಿಯನ್ನು, ಹೇಗೆ ಜೇನು ಹುಳು ಪೆಟ್ಟಿಗೆ ಹೇಗಿರುತ್ತೆ ಅಂದರೆ ಸಾಕಾಣಿಕೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ನಿಮ್ಮ ಹೊಲದಲ್ಲಿ ಮಾಡಿಕೊಂಡು ನೀವು ಉತ್ತಮವಾದಂಥ ಫಸಲನ್ನು ತೆಗಿಬೋದು, ಉತ್ತಮವಾದಂಥ ಇಳುವರಿಯನ್ನು ಕೂಡ ನೀವು ಪಡ್ಕೊಳ್ಬೋದು. ಸರಿ ಮೇಡಮ್ ಅವರೇ. ಓಕೆ, ಅಲ್ಲಿಗೆ ಹೋಗೋಣ. ಮೇಡಮ್ ಅವರೇ, ಬನ್ನಿ ಹೋಗೋಣ.
ಇಂದಿನ ಕಲಬೆರಕೆ ದುನಿಯಾದಲ್ಲಿ ಶುದ್ಧವಾದ ಆಹಾರ ಪದಾರ್ಥಗಳು ಸಿಗೋದೇ ವಿರಳ. ಅದರಲ್ಲೂ ಅಡುಗೆ ಎಣ್ಣೆಯಂತೂ ರಿಫೈನ್ಡ್ ಹೆಸರಲ್ಲಿ ಬರೀ ಕೆಮಿಕಲ್ ವಿಷ ನಮ್ಮ ದೇಹ ಸೇರುತ್ತಿದೆ. ಆದ್ರೆ ಈಗ ಕಿಸಾನ್ ಎತ್ತಿನ ಗಾಣ ತಂದಿದೆ ಶುದ್ಧ ನೈಸರ್ಗಿಕ ಪಾರಂಪರಿಕ ವಿಧಾನ. ಅಂದರೆ ಗಾಣದಿಂದ ತಯಾರಿಸಿದ ಕುಸುಬಿ, ಕೊಬ್ಬರಿ ಮತ್ತು ಶೇಂಗಾ ಎಣ್ಣೆಯನ್ನು ವಿತರಿಸುತ್ತಿದೆ. ಈಗ ಹೋಮ್ ಡೆಲಿವರಿ ಕೂಡ ಲಭ್ಯ. ಇದರ ಜೊತೆಗೆ ಉತ್ತಮವಾದ ಕುಸುಬಿ ಮತ್ತು ಶೇಂಗಾ ಹಿಂಡಿ ಲಭ್ಯ. ನಮ್ಮಲ್ಲಿ ಪರಿಶುದ್ಧ ನೈಸರ್ಗಿಕ ಜೇನುತುಪ್ಪ ಸಹ ದೊರೆಯುತ್ತದೆ. ಕರೆ ಮಾಡಿ 9845124299 ಮತ್ತು 9060059006. ಇದೇನಿದೆಯಲ್ಲ ಇದು ನಮ್ಮ ಜೇನು ಸಾಕಾಣಿಕೆಯ ಘಟಕ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ರೈತರಿಗೆ ಒಂದು ಮಾಹಿತಿ ನೀಡಲಿಕ್ಕೋಸ್ಕರನೇ ನಾವು ಇದನ್ನ, ಅಂದ್ರೆ ನಿಮಗೋಸ್ಕರ, ರೈತರಿಗೆ ಅಂತಂದ್ರೆ ನಿಮಗೋಸ್ಕರನೇ, ಅಂದ್ರೆ ಜೇನು ಸಾಕಾಣಿಕೆ ಹೇಗ್ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದ್ರ ಕುರಿತಾದಂತ ಒಂದು ತಿಳುವಳಿಕೆಯನ್ನ ರೈತರಿಗೆ ಕೊಡಿಸ್ಲಿಕ್ಕೆ ಮಾಡಿದೀವಿ ಇದನ್ನ. ನೀವು ಜೇನು ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾ ಮೇಡಮ್ ಅವ್ರೆ, ನಾವು ಮಾಡ್ಬೇಕು ಅನ್ಕೊಂಡಿದೀವಿ. ಜೇನಿನ ಬಗ್ಗೆ ಮಾಹಿತಿ ಗೊತ್ತಾ ನಿಮಗೆ? ಇಲ್ಲ ಮೇಡಮ್ ಅವ್ರೆ, ಅದನ್ನೇ ನಿಮ್ಮ ಹತ್ರ ಕೇಳಕ್ಕೆ ಅಂತ ಬಂದಿದ್ದೆ. ಹೌದಾ? ನೀವ್ ಯಾವ್ದಾದ್ರು ಜೇನ್ ನೋಡಿದ್ದೀರಾ ನಿಮ್ಮ ಹೊಲದಲ್ಲಿ? ಅಂದ್ರೆ ಜೇನ್ ನೋಡಿದೀವಿ, ಬಟ್ ಅದು ಯಾವುದು ಅಂತೇನು ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ನಿಮಗೆ ಉದಾಹರಣೆಗೆ ತೋರಿಸ್ತೀನಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಜೇನಿನಲ್ಲಿ 5 ವಿಧಗಳಿದಾವೆ, ಅಂದ್ರೆ 5 ಪ್ರಭೇದಗಳು ಅಂತ ಹೇಳ್ತೀವಿ ನಾವು ವೈಜ್ಞಾನಿಕವಾಗಿ. 5 ಪ್ರಭೇದಗಳದ್ರೊಳಗೆ ಎಲ್ಲಾ ಪ್ರಭೇದಗಳನ್ನ ನಾವು ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. 2 ಮಾತ್ರ ನಾವು ಸಾಕಾಣಿಕೆ ಮಾಡ್ತೀವಿ. 3 ಕೂಡ ಸಾಕಾಣಿಕೆ ಮಾಡ್ತೀವಿ. ಅದು ಯಾವ್ದು ಅಂತ ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಹೇಳಿ ಮೇಡಮ್ ಅವ್ರೆ. ಇವತ್ತು ಈ ಪೆಟ್ಟಿಗೆ ಎಲ್ಲಿದೆಯಲ್ಲ, ಇದನ್ನ ನಾವು ಇಂಡಿಯನ್ ಬಿ ಅಂತ ಹೇಳ್ತೀವಿ. ನಾವು ವೈಜ್ಞಾನಿಕವಾಗಿ ಅಪೀಸ್ ಸೆರೆನಾ ಇಂಡಿಕಾ ಅಂತ ಹೇಳ್ತೀವಿ ಇದನ್ನ. ಈ ಅಪೀಸ್ ಸೆರೆನಾ ಇಂಡಿಕಾವನ್ನ ನಮ್ಮ ಭಾರತೀಯ ಜೇನು ಅಂತ ಹೇಳಿ ಇದನ್ನ ಸಾಕಾಣಿಕೆ ಮಾಡಲು ಬಳಸುವಂತ ಒಂದು ಜೇನಿದು. ಇದ್ರದ್ದು ಒಂದು ಜೇನಿನ ಉತ್ಪನ್ನ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಏನು ಅಂತ ತಿಳ್ಕೊಬೇಕು ಅಂತಂತಂದ್ರೆ, ಒಂದು ವರ್ಷಕ್ಕೆ ನಾವು ಸುಮಾರು 5 ಕೆಜಿ ಜೇನುತುಪ್ಪವನ್ನ ತೆಗಿಬಹುದು. ಇದನ್ನ 5 ಕೆಜಿ ಜೇನುತುಪ್ಪ ಒಂದು ವರ್ಷಕ್ಕೆ. ಅದಕ್ಕಿಂತನೂ ಜಾಸ್ತಿ ತೆಗಿಬಹುದು. ಯಾವಾಗ ಜಾಸ್ತಿ ತೆಗಿಬಹುದು ಅಂತಂದ್ರೆ, ಇದಕ್ಕೆ ಸಫಿಶಿಯಂಟ್ ಆಗಿ ಒಂದು ಆಹಾರ ಇತ್ತು ಅಂತಂದ್ರೆ ನಾವು ಇದನ್ನ ತೆಗಿಬಹುದು. ಇನ್ನೊಂದು ಅಪೀಸ್ ಮೆಲ್ಲಿಫೆರಾ ಅಂತೇಳಿ, ಅದು ಇಟಾಲಿಯನ್ ಬಿ, ನಮ್ಮ ದೇಶದ್ದಲ್ಲ, ಬೇರೆ ದೇಶದ ಇಟಾಲಿಯನ್ ಅಂತ. ಆ ಬಿಯನ್ನು ಕೂಡ ನಾವು ಇಲ್ಲಿ ತಗೊಂಡ್ಬಂದ್ವಿ. ಅದನ್ನ ಯಾಕೆ ನಾವು ತಗೊಂಡ್ಬಂದ್ವಿ ಅಂತಂದ್ರೆ, ಅದ್ರದ್ದು ಹನಿ ಇಳುವರಿ ಜಾಸ್ತಿ ಇದೆ, ಜೇನುತುಪ್ಪದ ಇಳುವರಿ. ಇಲ್ಲಿ ನಾವು 5 ಕೆಜಿ ತೆಗೆದ್ರೆ ಅದನ್ನ 20 ಕೆಜಿ ತೆಗಿತೀವಿ ನಾವು ಒಂದು ವರ್ಷಕ್ಕೆ. ಆದ್ರೆ ಈ ನಮ್ಮ ದಕ್ಷಿಣ ಭಾರತದ ಭಾಗಕ್ಕೆ ಅಷ್ಟೊಂದು ಮಟ್ಟಿಗೆ ಅದು ಸೂಟಬಲ್ ಆಗಿಲ್ಲ. ಬಟ್ ಉತ್ತರ ಭಾರತದಲ್ಲಿ ಅದನ್ನ ಜಾಸ್ತಿ ಬೆಳೆಸ್ತಾರೆ. ಉತ್ತರ ಭಾರತ ಹೆಚ್ಚಾಗಿ ಹನಿ ತೆಗಿಯೋದು ಅಪೀಸ್ ಮೆಲ್ಲಿಫೆರಾ ಇಟಾಲಿಯನ್ ಬಿ ಇಂದಾನೆ ತೆಗಿತಾರೆ. ಇನ್ನೂ ಒಂದ್ ಯಾವ್ದಂತಂದ್ರೆ, ಇಲ್ಲಿ ನುಸ್ರಿ ಜೇನ್ ಅಂತ ಇದೆ, ಈ ಪೆಟ್ಟಿಗೆನ ನೀವು ನೋಡಬಹುದು. ಇದು ಸ್ಟಿಂಗ್ಲೆಸ್ ಬಿ. ಸ್ಟಿಂಗ್ಲೆಸ್ ಬಿ ಅಂತಂದ್ರೆ ಈ ಎಲ್ಲಾ ಈ ಜೇನು ಹುಳುಗಳೇನಿದಾವಲ್ಲ, ಅದು ನೀವು ಏನಾದ್ರು ಅದಕ್ಕೆ ತೊಂದರೆ ಮಾಡಿದಾಗ ನಿಮಗೆ ಬಂದು ಚುಚ್ಚುತ್ತದು. ಬಟ್ ಇದಕ್ಕೆ ಚುಚ್ಚುವಂತ ಅಂಗ ಇಲ್ಲ. ಈ ಸ್ಟಿಂಗ್ಲೆಸ್ ಬಿಗೆ ಚುಚ್ಚುವಂತ ಅಂಗ ಇಲ್ಲ ಅಂತಂದ್ರೆ, ಇದಕ್ಕೆ ಕಷ್ಟ ಬಂದಾಗ, ಇದು ಕಾಲೋನಿ ಡಿಸ್ಟರ್ಬ್ ಮಾಡಿದಾಗ ಇದು ಯಾವ ತರ ಡಿಫೆನ್ಸ್ ಮಾಡುತ್ತೆ ಅಂತಂದ್ರೆ, ಈಗ ಇದನ್ನ ಮಾಡಕ್ ಹೋದ್ರೆ ಇದು ಚುಚ್ಚಿ ತನ್ನನ್ನು ರಕ್ಷಣೆ ಮಾಡ್ಕೊಳತ್ತೆ. ಮತ್ತೆ ಇದು ಹೇಗೆ ತುಪ್ಪ ತೆಗಿಬೇಕಾದ್ರೆ ರಕ್ಷಣೆ ಮಾಡ್ಕೊಳತ್ತೆ ಅಂತಂದ್ರೆ, ಯಾವ ವ್ಯಕ್ತಿ ಇದನ್ನ ಕಾಲೋನಿ ಡಿಸ್ಟರ್ಬ್ ಮಾಡ್ತಾನೋ, ಈಗ ನಾನು ಸ್ವಲ್ಪ ನೋಡ್ಬೋದು, ಹಿಂಗ್ ಮಾಡಿದೆ ಅಂದ ತಕ್ಷಣ ಇಲ್ಲಿ ನೀವು ಗಮನಿಸಬಹುದು, ಸ್ಮಾಲ್ ಇದೆಲ್ಲ ಕವರ್ ಮಾಡ್ಕೊಂಡಿರುತ್ತೆ, ಹೊರಗಡೆ ಬರ್ತಾ ಇದೆ. ನಾನು ಡಿಸ್ಟರ್ಬ್ ಮಾಡಿದ ತಕ್ಷಣ ಕಣ್ಣಿಗೆ, ಮೂಗಿಗೆ, ಕಿವಿ ಒಳಗಡೆ ಎಲ್ಲ ಹೋಗುತ್ತೆ. ನಿಮ್ ಕಣ್ಣಿನ ರೆಪ್ಪೆ ಮೇಲ್ಗಡೆ ಕುತ್ಕೊಂಡ್ಬಿಡುತ್ತೆ. ಸೊ ಅವಾಗ ನೀವು ಮನುಷ್ಯ ಏನ್ ಮಾಡ್ತಾನೆ, ಸೊ ಇದು ನನಗೆ ಇರಿಟೇಟ್ ಮಾಡ್ತಾ ಇದೆ, ನಾನು ದೂರ ಹೋಗ್ಬೇಕು ಅಂತೇಳಿ ಈ ತರನಾಗಿ ತಮ್ಮ ಗೂಡುಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತವೆ ಜೇನು ಹುಳುಗಳು. ಇದ್ರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಪರಾಗಸ್ಪರ್ಶ ಮಾಡೋದು. ಬಾಳಿಗೆರೆ ಆರ್ಟಿಕಲ್ಚರ್ ನರ್ಸರಿ ತೋಟಗಾರಿಕೆಯ ನಂಬಿಕೆ ಹೆಸರು. ನಾವು ನೀಡುವ ಸೇವೆಗಳು: ನಮ್ಮಲ್ಲಿ ಎಲ್ಲಾ ತರಹದ ಹಣ್ಣಿನ ಗಿಡಗಳನ್ನು ತೋಟಕ್ಕೆ ಬಂದು ಹಚ್ಚಿಕೊಡುತ್ತೇವೆ ಹಾಗೂ ಹಣ್ಣು ಕಾಯಿ ಬರೋವರೆಗೂ ಮಾರ್ಗದರ್ಶನ ನೀಡುತ್ತೇವೆ. ತೋಟದ ತಂತಿ ಬೇಲಿ ಹಾಕಿಕೊಡುತ್ತೇವೆ. ಇಂಡೋರ್ ಔಟ್ಡೋರ್ ವರ್ಟಿಕಲ್ ಗಾರ್ಡನ್ ಸರ್ವಿಸ್, ಅದರಲ್ಲಿ ಹೋಮ್ ಗಾರ್ಡನ್, ರೆಸ್ಟೋರೆಂಟ್, ಪೆಟ್ರೋಲ್ ಬಂಕ್, ಟೆರೆಸ್ ಗಾರ್ಡನ್ ಡೆವಲಪ್ಮೆಂಟ್ ಕೂಡ ಮಾಡಿಕೊಡುತ್ತೇವೆ. ಮತ್ತು ಇಲ್ಲಿ ಪ್ಲಾಂಟರ್ ಬಾಕ್ಸ್ ಕೂಡ ದೊರೆಯುತ್ತದೆ. 500 ಎಕರೆಗೂ ಅಧಿಕ ಆರ್ಟಿಕಲ್ಚರ್ ಪ್ರದೇಶ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಯಶಸ್ವಿಯಾಗಿ ವಿಸ್ತರಿಸಿರುವ ಸಾಧನೆ. 100ಕ್ಕೂ ಹೆಚ್ಚು ಫಾರ್ಮ್ ಮತ್ತು ಗಾರ್ಡನ್ ಲೇಔಟ್ಗಳ ಅಭಿವೃದ್ಧಿ ಮಾಡಲಾಗಿದೆ. ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ನಿಮ್ಮ ಫಾರ್ಮ್ ಮತ್ತು ಗಾರ್ಡನ್ ಕನಸಿಗೆ ಜೀವ ತುಂಬಲು ಬಾಳಿಗೆರೆ ನರ್ಸರಿಯೊಂದಿಗೆ ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972112945, ತಡಲಗಿ, ವಿಜಯಪುರ, ಕರ್ನಾಟಕ. ಇನ್ನೂ 2 ಜೇನಿದೆ, ಕೋಲ್ ಜೇನು ಅಂತ ಹೇಳ್ತೀವಿ. ಕೋಲ್ ಜೇನು ಅಂತಂದ್ರೆ ಸಾಮಾನ್ಯವಾಗಿ ರೈತರ ಹೊಲದಲ್ಲಿ ಹತ್ತಿ ಕಟ್ಟಿಗೆ ಇಟ್ಕೊಂಡವರು,
ತೆಂಗಿನ ಮರ ಇಟ್ಕೊಂಡಿರೋ ಕೆಳಭಾಗದಲ್ಲಿ ಇರುತ್ತೆ, ಒಂದು ಕೋಲ್ ಮಧ್ಯ ಬಂದು ಸುತ್ತುವರೆದು ಕಟ್ಕೊಂಡಿರುತ್ತೆ, ಅದನ್ನ ಕೋಲ್ ಜೇನು ಅಂತ ಹೇಳ್ತೀವಿ. ಇನ್ನೊಂದು ಹೆಜ್ಜೇನು ಅಂತ ಹೇಳ್ತೀವಿ. ಕಾಡುಗಳಲ್ಲಿ ಇರ್ಬೋದು, ವಾಟರ್ ಟ್ಯಾಂಕ್ ಅಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಇರ್ಬೋದು, ಅದು ಸ್ವಲ್ಪ ಎತ್ತರದ ಪ್ರದೇಶವನ್ನ ಆಯ್ಕೆ ಮಾಡ್ಕೊಳತ್ತೆ. ಅದಕ್ಕೆ ಅದು ಹೆಜ್ಜೇನು. ಟೋಟಲ್ 5 ತರದ ಜೇನುಗಳಿದೆ. ಅದು ಕೋಲ್ ಜೇನು ಮತ್ತು ಹೆಜ್ಜೇನನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. ಈ 3 ಜೇನುಗಳನ್ನ ನಾವು ಸಾಕಾಣಿಕೆ ಮಾಡಿಕೊಂಡು ನಾವು ತುಪ್ಪವನ್ನ ತೆಗಿಬಹುದು. ನಾನು ಇಂಡಿಯನ್ ಬಿ 5 kg ಆಯ್ತು, 5 kg ಜೇನುತುಪ್ಪ ತೆಗಿಬಹುದು. ಆಮೇಲೆ ಇನ್ನೊಂದು ಇಟಾಲಿಯನ್ ಬಿ ಇಂದ ನಮಗೆ 20 ರಿಂದ 25 kg ಜೇನುತುಪ್ಪ ತೆಗಿಬಹುದು. ಬಟ್ ಈ ನುಸ್ರೆ ಜೇನಿಂದ ನಮಗೆ ಬರೀ ಜಸ್ಟ್ 1 ವರ್ಷಕ್ಕೆ 250 ಗ್ರಾಮ್ ಬರುತ್ತೆ. ಬಟ್ ಹೈ ಮೆಡಿಸಿನಲ್ ವ್ಯಾಲ್ಯೂ, ಇದಕ್ಕೆ ಜಾಸ್ತಿ ವೈದ್ಯಕೀಯ ಅಂದ್ರೆ ಔಷಧೀಯ ಗುಣ, ಜಾಸ್ತಿ ಔಷಧೀಯ ಗುಣ ಇರತಕ್ಕಂತಹ ಈ ಜೇನುತುಪ್ಪ ಅಂದ್ರೆ ತುಂಬಾ ಬಹಳಷ್ಟು ಇದು ಔಷಧೀಯ ಗುಣ ಇದೆ ಇದರಲ್ಲಿ. ಸಾಮಾನ್ಯ ಕೃಷಿ ಒಳಗಡೆ ಜೇನು ಕೃಷಿಯ ಮಹತ್ವ ಏನು? ಓಕೆ, ಈಗ ನಾನು ಉದಾಹರಣೆ ಹೇಳ್ತೀನಪ್ಪ. ಈಗ ನಾವು ಒಂದು ಹೈನುಗಾರಿಕೆ ಮಾಡ್ಬೇಕು ಅಂತಂತಂದ್ರೆ, ಹೈನುಗಾರಿಕೆ ಮಾಡ್ಬೇಕು ಅಂತಂದ್ರೆ 1 ಲಕ್ಷ ಕೊಟ್ಟು ಒಂದು ಎಮ್ಮೆ ತಗೊಂಡ್ಬರ್ಬೇಕು. ಆ ಎಮ್ಮೆಗೆ ನಾವು ದಿನಾಲು ಒಂದಿಷ್ಟಂತ ಮೇವು ಹಾಕ್ಬೇಕು, ಅದಕ್ಕೆ ನೀರು ಕುಡಿಸ್ಬೇಕು, ಸಗಣಿ ತೆಗಿಬೇಕು, ಇದೆಲ್ಲ ನಿರ್ವಹಣೆ ಕೆಲಸ ಇರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಮೇವಿನ ಆಹಾರ ಕೇಳಲ್ಲ, ನನಗೆ ನೀರು ಕೊಡ್ರಿ ಅಂತ ಕೇಳಲ್ಲ, ನನಗೆ ದುಡ್ಡು ಕೊಡ್ರಿ ಅಂತ ಕೇಳಲ್ಲ. ಇದು ನೀವು ನಿಸರ್ಗದಲ್ಲಿ ಇರ್ತಕ್ಕಂತಹ ಜೇನು ಹುಳುಗಳಿಗೆ ಅದ್ರ ಸುತ್ತಮುತ್ತ ಒಂದು 4 ಸಸಿ ನಡೆಸಿ, ಅಥವಾ ಒಂದು 4 ಬೇವಿನ ಮರ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಚೆರ್ರಿ ಹಣ್ಣಿನ ಮರ ಆಗಿರ್ಬೋದು, ಅಂತ ಹಣ್ಣಿನ ಗಿಡ ಕೆಳಗಡೆ ಇಟ್ಕೊಂಡು ನೀವು ಪೆಟ್ಟಿಗೆಯನ್ನು, 1 ಪೆಟ್ಟಿಗೆಯನ್ನು ಇಟ್ಕೊಂಡ್ರೆ 1 ಪೆಟ್ಟಿಗೆಯಿಂದ ನೀವು 10 ಪೆಟ್ಟಿಗೆನೂ ಮಾಡ್ಕೋಬಹುದು, 1 ಪೆಟ್ಟಿಗೆನೂ ಕಳ್ಕೊಳ್ಳಬಹುದು. ಕಳ್ಕೊಳ್ಬಹುದು ಅಂತಂದ್ರೆ ನೀವು ಸರಿಯಾಗಿ ನಿರ್ವಹಣೆ ಮಾಡ್ಲಿಲ್ಲ ಅಂತಂದ್ರೆ ಅದು ಈ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಸ್ಥಳಾಂತರಗೊಳ್ಳುತ್ತೆ. ಹಾಗಾಗತ್ತೆ. ಅಕಸ್ಮಾತ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಅಂತಂದ್ರೆ ಅದರದ ಸಂಖ್ಯೆ ವೃದ್ಧಿಯಾಗಿ 1 ಪೆಟ್ಟಿಗೆಯಿಂದ ಇನ್ನೊಂದು ಪೆಟ್ಟಿಗೆ ಮಾಡ್ಕೊಂಡು, 10 ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಮಾಡ್ಕೊಂಡು ನೀವು ಸಂಖ್ಯೆನ ವೃದ್ಧಿಸಲೂಬಹುದು. ಹಾಗಾಗತ್ತೆ. ಈ ಜೇನು ಹುಳುಗಳು ಯಾವ್ಯಾವ ಬೆಳೆಗಳ ಮೇಲೆ ಕೂರುತ್ತೆ, ಅಂದ್ರೆ ಅವು ಯಾವ್ಯಾವ ಆಹಾರ ಮೂಲ ಆಗಿದೆ ಮೇಡಮ್? ಅದೇ ನಾನು ಹೇಳಿದ್ನಲ್ಲ, ಈ ತೋಟಗಾರಿಕೆ ಬೆಳೆಗಳಲ್ಲಿ 80%. ಈಗ ನೀವು ಈರುಳ್ಳಿ ತಗೋಬಹುದು, ಹಣ್ಣಿನ ಬೆಳೆ, ಮಾವು, ಪೇರು, ಚಿಕ್ಕು, ಇವೆಲ್ಲ ಏನಿದೆ ಅಲ್ಲ, ಈ ಎಲ್ಲ ಹಣ್ಣಿನ ಬೆಳೆಗಳಿಗೂ ಮುಖ್ಯ ಕಾರಣ ಪರಾಗಸ್ಪರ್ಶ ಆಗ್ಲಿಕ್ಕೆ ಅಂತಂದ್ರೆ ಈ ಜೇನು ಹುಳನೇ ಬೇಕು. ಈ ಜೇನು ಆಮೇಲೆ ತರಕಾರಿ ಬೆಳೆಗಳು ಇವೇನು ನಾವು ಬಿಟ್ರ್ ಗಾರ್ಡ್ ಅಂತ ಹೇಳ್ತೀವಿ, ಹಾಗಲಕಾಯಿ, ಸೌತೆಕಾಯಿ, ಹೀರೆಕಾಯಿ, ಇವೆಲ್ಲ ಏನಿದಾವ, ಆಮೇಲೆ ಹಳದಿ ಬಣ್ಣದ ಹೂ ಮತ್ತೆ ಬಿಳಿ ಬಣ್ಣದ ಹೂ ಆಗುವಂತ ಎಲ್ಲಾ ತರಕಾರಿಗಳು ಈ ಜೇನು ಹುಳುವಿಗೆ ಇಷ್ಟ. ಕಾಲದ ಸಮಯದಲ್ಲಿ ಇದಕ್ಕೆ ನಾವು ಯಾವಾಗ್ಲೂ ಪಾಕವನ್ನು ಕೊಡ್ಬೇಕು. ಸಕ್ಕರೆ ಪಾಕ ಇರ್ಬೋದು, ಬೆಲ್ಲದ ಪಾಕ ಇರ್ಬೋದು. ಅದನ್ನ ಯಾಕೆ ಕೊಡ್ಬೇಕು ಅಂತಂದ್ರೆ ಮಳೆಗಾಲದಲ್ಲಿ ಈ ಹೂವಿನ ಮೇಲಿರ್ತಕ್ಕಂಥ ಒಂದು ಪರಾಗ ಏನಿರುತ್ತಲ್ಲ ಅದು ತೊಳ್ಕೊಂಡು ಹೋಗ್ಬಿಡತ್ತೆ. ಅಂದ್ರೆ ಇದಕ್ಕೆ ಪರಾಗಗಳು ಸಿಗಲ್ಲ, ಆಹಾರದ ಕೊರತೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಸಕ್ಕರೆ ಪಾಕವನ್ನ ಕೊಡ್ತೀವಿ ಮಳೆಗಾಲದಲ್ಲಿ. ನಿಸರ್ಗದ ಸಿಹಿ ಸ್ಪರ್ಶ. ನಿಮ್ಮ ಆರೋಗ್ಯದ ಹಿತಕ್ಕಾಗಿ ಮಧುಮಕ್ಷಿಕಾ ಪ್ರಾಡಕ್ಟ್ಸ್. ಮಧುಮಕ್ಷಿಕಾ ಶುದ್ಧ ನೈಸರ್ಗಿಕ ಮತ್ತು ಆರ್ಗ್ಯಾನಿಕ್ ಜೇನುತುಪ್ಪ. ಕೆಮ್ಮು, ಗಂಟಲ ನೋವಿಗೆ ತಕ್ಷಣದ ಪರಿಹಾರ ಮಧುಮಕ್ಷಿಕಾ ಕಫ್ ಸಿರಪ್. ಆರೋಗ್ಯಕ್ಕೂ ರುಚಿಗೂ ಉತ್ತಮ ಮಧುಮಕ್ಷಿಕಾ ಆಮ್ಲಾ ಕ್ಯಾಂಡಿ. ನಿಮ್ಮ ದೇಹದ ರಕ್ಷಣೆಗೆ ಇಮ್ಯುನಿಟಿ ಬೂಸ್ಟರ್ ಮಧುಮಕ್ಷಿಕಾ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ತೂಕ ನಿಯಂತ್ರಿಸಿ ಶಕ್ತಿಯನ್ನು ನೀಡಲು ಮಧುಪೇಯ ರಸ. ಕೆಫಿನ್ ಮುಕ್ತ ನೈಸರ್ಗಿಕ ಜಾಕ್ಫ್ರೂಟ್ ಕಾಫಿ. ಜೇನು ಮಾತ್ರವಲ್ಲ, ನೈಸರ್ಗಿಕ ಬಿ ವ್ಯಾಕ್ಸ್ ಉತ್ಪನ್ನಗಳು ನಮ್ಮದೇ. ಮಧುಮಕ್ಷಿಕಾ, ಇದು ಆರೋಗ್ಯ ಮತ್ತು ನೈಸರ್ಗಿಕತೆಗೆ ನಿಜವಾದ ನೆಲೆ. ಇವುಗಳನ್ನು ಖರೀದಿಸಲು ಕರೆ ಮಾಡಿ 7411679783 ಅಥವಾ www.madhumakshika.com ಭೇಟಿ ನೀಡಿ. ಆ ಪೆಟ್ಟಿಗೆ ಬಿಡಿ ಭಾಗಗಳು ಏನೇನು ಅಂತ ನಮಗೂ ಹೇಳ್ಕೊಡ್ತೀರಾ? ನಾವು ಬಾಟಮ್ ಬೋರ್ಡ್ ಅಂತ ಹೇಳ್ತೀವಿ, ಇದನ್ನ ಬ್ರೂಡ್ ಚೇಂಬರ್ ಅಂತ ಹೇಳ್ತೀವಿ. ಇದ್ರ ಮೇಲ್ಗಡೆ ಇನ್ನೊಂದು ಬರುತ್ತೆ, ಅದು ಸೂಪರ್ ಚೇಂಬರ್ ಅಂತ ಹೇಳ್ತೀವಿ. ಇದು ಬ್ರೂಡ್ ಚೇಂಬರ್ ಅಂತಂದ್ರೆ ಕುಟುಂಬ ಕೋಣೆ, ಜೇನು ಹುಳುವಿನ ಒಂದು ಕುಟುಂಬ ಕೋಣೆ. ಇದು ಈ ಕುಟುಂಬ ಕೋಣೆ ನಾವು ನಿರ್ವಹಣೆ ಮಾಡ್ಬೇಕಾದಾಗ ಮೊದ್ಲು ಕೆಳಗಿಂದ ಇದನ್ನ ಇದೇನಿದೆಯಲ್ಲ ಈ ಬಾಟಮ್ ಬೋರ್ಡ್ ಅನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡ್ಬೇಕು. ಅಂದ್ರೆ ಒಂದು ಬ್ರಷ್ ತಗೊಂಡು ಅದನ್ನ ಎಲ್ಲ ಉಜ್ಜಿ ತೆಗೆದು ಇಟ್ಟು ಆಮೇಲೆ ಈ ಕುಟುಂಬ ಕೋಣೆಯನ್ನ ಅದ್ರ ಮೇಲ್ಗಡೆ ಇರಿಸಿ ಆಮೇಲೆ ಈ ಮುಚ್ಚಳಿಕೆ ಹಾಕಿ ಮುಚ್ಚಬೇಕು. ಸೂಪರ್ ಚೇಂಬರ್ ಅಂತ ಹೇಳ್ತೀವಿ. ನಾವು ಜೇನುತುಪ್ಪ ತೆಗಿಬೇಕಿತ್ತು ಅಂತಂದ್ರೆ ಇದ್ರಲ್ಲಿನೇ ಈ ಏನು ಈ ಫ್ರೇಮ್ ಗಳಲ್ಲಿ ಏನ್ ಕಟ್ಟತ್ತಲ್ಲ, ಈ ಫ್ರೇಮ್ ಗಳಲ್ಲಿ ಕಟ್ಟಿದ್ದನ್ನ ನಾವು ಸೂಪರ್ ಚೇಂಬರ್ ಕಟ್ಟಿರುತ್ತೆ. ಅದನ್ನ ತಕೊಂಡು ನಾವು ಜೇನುತುಪ್ಪವನ್ನ ಮಾರಾಟಕ್ಕಾಗಿರ್ಬೋದು, ನಮ್ಮ ಮನೆ ತಿನ್ಲಿಕ್ಕೆ ಆಗಿರ್ಬೋದು ನಾವು ಉಪಯೋಗ ಮಾಡ್ತೀವಿ. ಏನು ಸಾಕಾಣಿಕೆ ಮಾಡ್ಲಿಕ್ಕೆ ಬರೀ ಪೆಟ್ಟಿಗೆಗಳಷ್ಟೇ ಬೇಕಾಗಲ್ಲ. ಪೆಟ್ಟಿಗೆ ಜೊತೆಗೆ ಇಲ್ಲಿ ನಾವು ಅಣ್ಣ ಹಾಕೊಂಡಿರೋದು ನೋಡ್ಬೋದು. ಇವರು ಈ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಂಡಿದ್ದಾರೆ, ಆಮೇಲೆ ಮುಖಕ್ಕೆ ಬಿ ವೇಲ್ ಅಂತ ಹಾಕೊಂಡಿದ್ದಾರೆ. ಅಂದ್ರೆ ನಾವು ಜೇನನ್ನ ಪೆಟ್ಟಿಗೆಯನ್ನ ಹ್ಯಾಂಡಲ್ ಮಾಡ್ಕೋಬೇಕಾದ್ರೆ ಇವೆರಡನ್ನ ನಾವು ಕಂಪಲ್ಸರಿ ಹಾಕೋಬೇಕು. ಹಾಕೊಂಡ್ರೆ ಅದು ನಮಗ್ ಚುಚ್ಚಕ್ಕಾಗಲ್ಲ. ಜೇನ್ ಬ್ರಷ್ ಫ್ರೇಮ್ಗಳಿಂದ ಜೇನು ಹುಳಗಳನ್ನು ನಿಧಾನವಾಗಿ ತೆಗೆದುಹಾಕಲು ಸಹಕರಿಸುತ್ತದೆ. ಸ್ಮೋಕರ್
ಇದರ ಸಹಾಯದಿಂದ ಹೊಗೆ ಬಿಡುವುದರಿಂದ ಜೇನುಗಳು ಶಾಂತವಾಗುತ್ತದೆ. ಹನಿ ಎಕ್ಸ್ಟ್ರಾಕ್ಟರ್ ಫ್ರೇಮ್ಗಳಿಂದ ಜೇನುತುಪ್ಪವನ್ನು ತೆಗೆಯಲು ಉಪಯೋಗಿಸಲಾಗುತ್ತದೆ. ಅನ್ಕ್ಯಾಪಿಂಗ್ ನೈಫ್ ಮೇಣ ತೆಗೆದುಹಾಕಲು ಬಳಸಲಾಗುತ್ತದೆ. ಹೈವ್ ಟೂಲ್ ಫ್ರೇಮ್ಗಳನ್ನು ಬೇರ್ಪಡಿಸಲು ಮತ್ತು ಸ್ವಚ್ಛಗೊಳಿಸಲು ಸಹಕರಿಸುತ್ತದೆ. ಸಂಗ್ರಹ ಪಾತ್ರೆಗಳು ಜೇನುತುಪ್ಪವನ್ನು ಸಂಗ್ರಹಿಸಲು ಬಳಸಲಾಗುತ್ತದೆ. ಈ ಜೇನು ಕುಟುಂಬದ ರಚನೆ ಹೇಗಿರುತ್ತೆ? ಜೇನು ಕುಟುಂಬದ ರಚನೆ ನಾನು ಆವಾಗಲೇ ಹೇಳಿದೆ, ಒಂದು ಕುಟುಂಬ ಇದೆ ಅಂತಂದ್ರೆ ಆ ಕುಟುಂಬದಲ್ಲಿ ಒಬ್ಬಳ ರಾಣಿ ಹುಳು ಇರ್ತಾಳೆ, ಆಮೇಲೆ ಗಂಡು ಹುಳುಗಳಿರುತ್ತೆ, ಆಮೇಲೆ ಕೆಲಸಗಾರರ ಹುಳುಗಳಿರುತ್ತೆ. ರಾಣಿ ಹುಳು ಮಾತ್ರ ಒಂದು ಕುಟುಂಬಕ್ಕೆ ಒಬ್ಳೆ. ಅಂದ್ರೆ ಈ ಒಂದು ಪೆಟ್ಟಿಗೆ ಇದೆ ಅಂತಂದ್ರೆ ಈ ಪೆಟ್ಟಿಗೆಗೆ ಒಬ್ಳೆ ರಾಣಿ ಇರ್ತಾಳೆ. ಒಬ್ಳೆ ರಾಣಿ. ಅಕಸ್ಮಾತ್ ರಾಣಿ ಗೂಡುಗಳು ಆಗತ್ತೆ, ಹೊಸ ರಾಣಿ ಗೂಡುಗಳಾಗತ್ತೆ. ಯಾವಾಗ ಆಗತ್ತೆ ಅಂತಂದ್ರೆ ಈ ಕಾಲೋನಿಯಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆದಾಗ, ಕೆಲಸಗಾರರ ಹುಳುಗಳ ಸಂಖ್ಯೆ ಜಾಸ್ತಿ ಆದಾಗ, ಇನ್ನೊಂದು ಅಂದ್ರೆ ನಮ್ಮ ಹೆಂಗ್ ಮನುಷ್ಯರು ಜನ ಜಾಸ್ತಿ ಆದಂಗೆ ನಾವು ಡಿವೈಡ್ ಆಗ್ತೀವಿ ನೋಡ್ರಿ, ಅಂತ ಮಂದಿ ಡಿವೈಡ್ ಆಗ್ತೀವಿ. ಹಂಗ ಇದ್ರಲ್ಲೂ ಕೂಡ ವಿಂಗಡಣೆ ಆಗತ್ತೆ, ಕುಟುಂಬ ವಿಂಗಡಣೆ ಆಗತ್ತೆ. ಸಂಖ್ಯೆಗಳು ಜಾಸ್ತಿ ಆದಾಗ ಹೊಸ ರಾಣಿ ಹುಟ್ಕೊಂಡು ಹೊಸ ರಾಣಿ ಜೊತೆಗೆ ಸ್ವಲ್ಪ ಸಂಖ್ಯೆಯ ಜನರು ಹೋಗಿ ಮತ್ತೆ ಒಂದು ಗೂಡನ್ನ ಕಟ್ಕೊಳ್ತಾರೆ. ಅದನ್ನೇ ನಾವು ಕಮರ್ಷಿಯಲ್ ಆಗಿ ಮಾಡುವಂತ ಕೃಷಿಕರು ಅದನ್ನೇ ಇನ್ನೊಂದು ಪೆಟ್ಟಿಗೆಗೆ ಹಾಕೊಂಡು ಮತ್ತೆ ಅದೊಂದು ಗೂಡನ್ನ ನಾವು ತಯಾರಿಸ್ಕೊಳ್ಬಹುದು. ರಾಣಿ ಹುಳು ಬರೀ ಸಂತಾನೋತ್ಪತ್ತಿಯಲ್ಲಿ ತೋಡ್ಕೊಂಡ್ರೆ ಕೆಲಸಗಾರರ ಹುಳುಗಳು ಏನಿದೆಯಲ್ಲ, ಕೆಲಸಗಾರ ಇಡೀ ಕೆಲಸವನ್ನ ನಿರ್ವಹಿಸುವುದೇ ಅವೇ, ಗೂಡನ್ನ ನಿರ್ವಹಿಸುವುದು. ಹುಟ್ಟಿದ ತಕ್ಷಣ ಅಂತ ಅವಾಗ್ಲೇ ನಾನು ಹೇಳ್ತಾ ಇದ್ದೆ, ಹುಟ್ಟಿದ ತಕ್ಷಣದಿಂದನೇ ಕೆಲಸವನ್ನು ನಿರ್ವಹಿಸುತ್ತವೆ. ಅಂದ್ರೆ ಯಾವ ಗೂಡಿನಿಂದ ಹುಟ್ಟಿ ಬರುತ್ತೋ ಆ ಗೂಡನ್ನು ಕ್ಲೀನ್ ಮಾಡೋ ಕೆಲಸ ಕೂಡ ಅದ್ರದ್ದೇ. ನೀನ್ ಯಾವ ಮನೆಯಿಂದ ಇರ್ತೀವೋ ಆ ಮನೆ ಕ್ಲೀನ್ ಹೆಂಗ್ ಮಾಡ್ತೀವೋ, ಬಟ್ ಹುಟ್ಟಿದ ತಕ್ಷಣ ನೀನ್ ಯಾವ ಗೂಡಿನಿಂದ ಹುಟ್ಟು ಬಂದಿರ್ತೀಯ ಆ ಮನೆಯನ್ನ ಕ್ಲೀನ್ ಮಾಡುವಂತ ಕೆಲಸ ಅದೇ ಮಾಡುತ್ತೆ. ತದನಂತರ ಏನ್ ಮಾಡುತ್ತೆ, ತನ್ನ ಇದು ಜೇನು ಹುಳುವಿನ ಒಂದು ವಿಶೇಷತೆ ಅಂತಂದ್ರೆ ಅದ್ರ ಹೊಟ್ಟೆ ಭಾಗದಲ್ಲಿ ಮೇಣದ ಗ್ರಂಥಿಗಳಿರ್ತವೆ. ಹೊಟ್ಟೆ ಭಾಗದಲ್ಲಿ ಮೇಣದ ಗ್ರಂಥಿಗಳಿರ್ತವೆ. ಆ ಮೇಣದ ಗ್ರಂಥಿಯಿಂದ ಉತ್ಪತ್ತಿಯಾದಂತಹ ಮೇನನ್ನ ತೆಗೆದುಕೊಂಡು ಆ ಗೂಡನ್ನ ಎಲ್ಲಿ ಸಣ್ಣದಿದ್ದಾಗ, ಇದು ವಯಸ್ಸು ಚಿಕ್ಕದಿದ್ದಾಗ ಸಣ್ಣ ಏನಾದ್ರು ಗೆರೆಗಳು ಬಿದ್ದಿದ್ರೆ, ಗೂಡು ಮುರಿದಿದ್ರೆ ಆ ಸಣ್ಣ ಪ್ರಮಾಣದಲ್ಲಿ ಉತ್ಪತ್ತಿಯಾದ ಮೇನನ್ನು ತೆಗೆದುಕೊಂಡು ಆ ಗೂಡನ್ನು ಕಟ್ಕೊಳ್ಳುತ್ತೆ. ನಂತರ ಏನ್ ಮಾಡುತ್ತೆ ಅಂತಂದ್ರೆ ಆಹಾರವನ್ನ, ಅಲ್ಲಿ ಸಣ್ಣ ಮರಿಗಳಿರ್ತಾವಲ್ಲ ತನ್ನ ಗೂಡಿನಲ್ಲಿ, ಆ ಸಣ್ಣ ಮರಿಗಳಿಗೆ ಆ ಕೆಲಸಗಾರ ಹುಳುಗಳು ತಂದಂತಹ ಮರಿ ಏನು ಪೋಲನ್ಸ್ ತರುತ್ತಲ್ಲ ಪರಾಗಗಳನ್ನ, ಅದನ್ನ ತಗೊಂಡ್ಬಂದು ಗೂಡಿನಲ್ಲಿರ್ತಕ್ಕಂಥ ಮರಿಗಳಿಗೆ ಸಪ್ಲೈ ಮಾಡುತ್ತೆ. ಆಮೇಲೆ ರಾಣಿ ಹುಳುವನ್ನ ಮೇಂಟೈನ್ ಮಾಡ್ತವೆ. ರಾಣಿ ಹುಳು ಹೆಂಗ್ ಮೇಂಟೈನ್ ಮಾಡ್ತಾವ ಅಂತಂದ್ರೆ, ರಾಣಿಗೆ ಝಡ್ ಸೆಕ್ಯೂರಿಟಿ ಹೆಂಗಿರುತ್ತೆ ಆ ತರ ಒಂದು ಝಡ್ ಸೆಕ್ಯೂರಿಟಿಯಲ್ಲಿ ಅದ್ರ ಸುತ್ತಮುತ್ತ ಅಂದ್ರೆ ರಾಣಿ ಮೈ ನೆಕ್ಕೋದು. ಈಗ ನಾವ್ ಹೆಂಗ್ ಬಾಡಿ ಮಸಾಜ್ ಮಾಡ್ಕೊಳ್ತೀವೋ ಆ ತರ ರಾಣಿದ್ದು ಬಾಡಿ ಮಸಾಜ್ ಮಾಡ್ತಾವೆ ಇವು ನೆಕ್ಕೋದ್ರ ಮೂಲಕ. ಅದ್ ನೆಕ್ಕೋದ್ರ ಜೊತೆಗೆ ಏನ್ ಮಾಡ್ತವೆ, ರಾಣಿ ದೇಹದಲ್ಲಿ ಉತ್ಪತ್ತಿ ಆದಂತಹ ಒಂದು ಕ್ವೀನ್ ಹಾರ್ಮೋನ್ ಅಂತ ಹೇಳ್ತೀವಿ. ಕ್ವೀನ್ ಹಾರ್ಮೋನ್ ರಾಣಿ ದೇಹದಿಂದ ಉತ್ಪತ್ತಿ ಆಗುತ್ತದೆ. ಆ ಹಾರ್ಮೋನ್ ಅನ್ನ ತಮ್ಮ ಶರೀರದೊಳಗೆ ತಗೊಳ್ತವೆ. ಆ ಹಾರ್ಮೋನ್ ಮುಖಾಂತರ ರಾಣಿ ಯಾವ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ ಅಂತ ಹೇಳ್ತಾರಲ್ಲ ಆ ತರನಾಗಿ ಇವು ಕೆಲಸವನ್ನ ನಿರ್ವಹಿಸಿಕೊಂಡು ತಮ್ಮ ಗೂಡನ್ನ ಮೇಂಟೈನ್ ಮಾಡ್ತಿರ್ತವೆ. ಹಾಗೆ ಇದ್ರದ್ದು ಒಂದು ವಿಶೇಷತೆ ಏನಂತಂದ್ರೆ, ಹೊರಗಡೆ ನಿಮಗೆ ಟೆಂಪರೇಚರ್ 30 ಇರ್ಲಿ 40 ಇರ್ಲಿ ಮೈನಸ್ ಇರ್ಲಿ, ಬಟ್ ಗೂಡೊಳಗಡೆ ಟೆಂಪರೇಚರ್ ಇರೋದು 30 ರಿಂದ 32 ಅಷ್ಟೇ. ಹೊರಗಡೆ ನಿಮ್ಗೆ 50 ಟೆಂಪರೇಚರ್ ಇದ್ರು ಕೂಡ ಗೂಡೊಳಗಡೆ 32 ಇರುತ್ತೆ. ಹೊರಗಡೆ ನಿಮಗೆ ಮೈನಸ್ ಟೆಂಪರೇಚರ್ ಇದ್ರು ಕೂಡ ಗೂಡೊಳಗಡೆ ನಿಮಗೆ 30 ರಿಂದ 32 ಟೆಂಪರೇಚರ್. ಅದು ಹೇಗೆ ಅಂತಂದ್ರೆ, ಅದರಲ್ಲಿ ಇರ್ತಕ್ಕಂಥ ಒಂದು ಜೇನು ಹುಳುವಿನಲ್ಲಿ ಇರ್ತಕ್ಕಂಥ ಒಂದು ಅಗಾಧವಾದ ಶಕ್ತಿ ಅಂತಂದ್ರೆ, ತನ್ನ ರೆಕ್ಕೆಯನ್ನ ಬಡಿಯೋದರ ಮೂಲಕ ಟೆಂಪರೇಚರ್ ನ ಕಡಿಮೆ ಅಂದ್ರೆ ಫ್ಯಾನಿಂಗ್ ಮಾಡ್ತವೆ. ಫ್ಯಾನಿಂಗ್ ಮಾಡಿ ಡೌನ್ ಮಾಡ್ಕೊಳ್ತವೆ. ಒಂದ್ರ ಮೇಲೆ ಗುಂಪಾಗಿ ಕೂತ್ಕೊಂಡು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ಕೊಳ್ತವೆ. ಅಂದ್ರೆ ಟೆಂಪರೇಚರ್ ಮೇಂಟೈನ್ ಮಾಡೋದು ಕೂಡ ಅವಕ್ಕೆ ಗೊತ್ತು. ಜೇನುತುಪ್ಪ ತೆಗೆಯುವ ವಿಧಾನ. ಮೊದಲಿಗೆ ಜೇನುಗೂಡಿನ ಬಾಕ್ಸಿನಲ್ಲಿರುವ ಫ್ರೇಮ್ಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ನಂತರ ಫ್ರೇಮ್ನ ಮೇಲೆ ಜೇನುಗಳು ಕಟ್ಟಿರುವ ಮೇಣವನ್ನು ಚೂಪಾದ ವಸ್ತುವಿನಿಂದ ತೆಗೆದು ಹಾಕಬೇಕು. ಕೊನೆಯದಾಗಿ ಮೇಣವನ್ನು ಕೈನ ಸಹಾಯದಿಂದ ಹಿಂಡಿದರೆ ಅಥವಾ ಯಂತ್ರದಲ್ಲಿ ಹಾಕಿ ಸುತ್ತಿಸಿದರೆ ಜೇನುತುಪ್ಪ ಹೊರಬರುತ್ತದೆ. ಅದನ್ನು ಸ್ವಚ್ಛವಾದ ಪಾತ್ರೆಯಲ್ಲಿ ಹಾಕಿ ಸಂಗ್ರಹಿಸಬಹುದು. ಕೃಷಿ ನಮ್ಮ ಬದುಕಿನ ಬೆನ್ನೆಲುಬು. ಆ ಬೆನ್ನೆಲುಬಿಗೆ ಬೆಂಬಲ ಕೊಡುವುದು RYD ಅಗ್ರೋ ಇಂಡಸ್ಟ್ರೀಸ್. ಇಲ್ಲಿ ದೊರೆಯುವ ಅತ್ಯಾಧುನಿಕ ಕೃಷಿ ಯಂತ್ರಗಳು ಪಲ್ವರೈಸರ್, ಚಾಫ್ ಕಟ್ಟರ್, ಹಿಟ್ಟಿನ ಗಿರಣಿ, ಮಿಲ್ಕಿಂಗ್ ಮಷಿನ್, ಪೆಟ್ರೋಲ್ ಇಂಜಿನ್ 6.5 HP, ಚಾಫ್ ಕಟ್ಟರ್ ಬ್ಲೇಡ್ಸ್, ಬಿ ಬಾಕ್ಸ್, ಶುದ್ಧ ನೈಸರ್ಗಿಕ ಜೇನುತುಪ್ಪ ಕೂಡ ಸಿಗುತ್ತದೆ. ಶ್ರಮವನ್ನು ಕಡಿಮೆ ಮಾಡಿ ಸಮಯ ಉಳಿಸಿ ಹೆಚ್ಚು ಉತ್ಪಾದನೆ ಪಡೆಯಿರಿ. ಎಲ್ಲ ರೈತರ ನಂಬಿಕೆ RYD ಅಗ್ರೋ ಇಂಡಸ್ಟ್ರೀಸ್. ಹಿಂದೆ ಸಂಪರ್ಕಿಸಿ 9972706213 9591162138. ಸ್ಥಳ NH50 ಸಂದು ಪಂಜಾಬಿ ಡಾಬಾ ಹತ್ತಿರ, ಸಾಕಿನ್, ವನಬಳ್ಳಾರಿ, ಪೋಸ್ಟ್ ಕೂಕನಪಳ್ಳಿ, ಕೊಪ್ಪಳ.
ಅಂದ್ರೆ ಈಗ ಅರ್ಧ ಎಕರೆ ಇದ್ದಂತ ರೈತರುಗಳು ಜೇನು ಸಾಕಾಣಿಕೆ ಅರ್ಧ ಎಕರೆ ಇಲ್ಲ, ನಿಮಗೆ 1 ಗುಂಟೆ ಜಾಗ ಇದ್ರೂ ಸಾಕು. 1 ಗುಂಟೆ ಜಾಗದಲ್ಲಿ ನೀವು 5-6 ಪೆಟ್ಟಿಗೆ ಇಟ್ಕೋಬಹುದು. 5-6 ಪೆಟ್ಟಿಗೆ 5-6 ಪೆಟ್ಟಿಗೆ ನೀವು ಮನೆಯಲ್ಲಿ ಇಟ್ಕೋಬಹುದು. ನಿಮ್ಮ ಮನೆಯಲ್ಲಿ ಏನಾದ್ರೂ ಗಾರ್ಡನ್ ಜಾಗ ಇತ್ತು, ಹಿತ್ತಲ್ ಜಾಗ ಇತ್ತು ಅಂತ ಅನ್ಕೊಡ್ರಿ, ಹಿತ್ತಲ್ ಜಾಗದಲ್ಲೂ ನೀವು 2 ಪೆಟ್ಟಿಗೆ ಇಟ್ಕೋಬಹುದು. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಹಿತ್ತಲ್ ಜಾಗದಲ್ಲಿ ಏನಾದ್ರೂ ತರಕಾರಿ ಬೆಳಿಬಹುದಾ? ಒಂದ್ ತೆಂಗಿನ ಮರ ಇರುತ್ತೆ, ಒಂದ್ ಬೇವಿನ ಮರ ಇರುತ್ತೆ. ಹಾಗಿತ್ತು ಅಂತಂದ್ರೆ ಮನೆಯಲ್ಲೂ ಕೂಡ ನಾವು ಜೇನು ಪೆಟ್ಟಿಗೆ 2 ಜೇನು ಪೆಟ್ಟಿಗೆ ಇಟ್ಕೊಂಡು ಒಂದು ನೈಸರ್ಗಿಕ ಸಿಹಿಯನ್ನ ನಾವು ಸವಿಬಹುದು. ನೈಸರ್ಗಿಕ ಸಣ್ಣ ರೈತರಿಗೂ ತುಂಬಾ ಉಪಯೋಗ ಆಗುವ, ತುಂಬಾ ಅಂದ್ರೆ ತುಂಬಾ ಉಪಯೋಗ ಇದರಿಂದ. ಇದ್ರ ಅವಧಿ ಎಷ್ಟಿರುತ್ತೆ ಮೇಡಮ್ ಅವರೇ ಜೇನು ತುಪ್ಪ ತೆಗೆಯುವಂತದ್ದು? ಜೇನುತುಪ್ಪ ತೆಗೆಯುವಂತ ಅವಧಿ ಏನಂತಂದ್ರೆ, ನಾವು ಮಳೆಗಾಲದಲ್ಲಿ ಜೇನುತುಪ್ಪವನ್ನ ತೆಗಿಬಾರ್ದು, ಪೆಟ್ಟಿಗೆಯಿಂದ ತೆಗಿಬಾರ್ದು. ಅದಕ್ಕೆ? ಯಾಕಂದ್ರೆ ಅದಕ್ಕೆ ಅವಾಗ ಆಹಾರ ಸಿಗ್ತಿರಲ್ಲ, ಪರಾಗಸ್ಪರ್ಶಗಳು ಮಳೆಗಾಲದಲ್ಲಿ ಸಿಗ್ತಿರಂಗಿಲ್ಲ. ಸೊ ನಾವು ಜೇನುತುಪ್ಪವನ್ನ ತೆಗಿಬೇಕಾಗಿದ್ದು ನವೆಂಬರ್ ಡಿಸೆಂಬರ್ ಇಂದ ಅಪ್ ಟು ಮಾರ್ಚ್ ವರೆಗೂ ನಾವು ಜೇನುತುಪ್ಪ ತೆಗಿಬಹುದು. ಆಮೇಲೆ ಅವಾಗ ಹೂ ಎಲ್ಲ ಸ್ಟಾರ್ಟ್ ಆಗ್ತಿರುತ್ತೆ. ಬೇಸಿಗೆ ಸಮಯದಲ್ಲಿ ನಾವು ಜಾಸ್ತಿ ಚೆನ್ನಾಗಿ ಜೇನುತುಪ್ಪವನ್ನು ಸಂಗ್ರಹಣ ಮಾಡಬಹುದು. ಯಾಕಂದ್ರೆ ಬೇಸಿಗೆ ಸಮಯದಲ್ಲಿ ಎಷ್ಟೋ ಅಂದ್ರೆ ಇವೇನ್ ದೊಡ್ಡ ದೊಡ್ಡ ಮರಗಳಿದಾವಲ್ಲ ಎಲ್ಲ ಹೂ ಕಟ್ತವೆ. ಈ ಯುಗಾದಿ ಸಮಯದಲ್ಲಿ ನಮಗ್ ಬೇವಿನ ಮರ ಇರ್ಬೋದು, ಅವಾಗ ಮಾವಿನ ಮರ ಇರ್ಬೋದು, ಇವೆಲ್ಲ ಹೂ ಕಟ್ಟಿರ್ತವೆ. ಸಿಕ್ಕಾಪಟ್ಟೆ ಅವಾಗ ಜೇನುತುಪ್ಪ ನಿಮ್ಗೆ ಉತ್ಪತ್ತಿ ಆಗತ್ತೆ. ಅವಾಗ ನಾವು ಜೇನುತುಪ್ಪವನ್ನು ತೆಗೆದು ಸಂಗ್ರಹಣೆ ಮಾಡ್ಕೊಳ್ಬಹುದು. ಬರೀ ಜೇನುತುಪ್ಪ ಒಂದೇ ಸಂಗ್ರಹ ಮಾಡಕ್ಕಾಗುತ್ತೆ, ಮತ್ತೆ ಬೇರೆ ಏನಾದ್ರು ಮಾಡಬಹುದಾ ಮೇಡಮ್? ಎಸ್, ಇದು ಬಹಳ ಉತ್ತಮವಾದ ಪ್ರಶ್ನೆ. ಈ ಜೇನು ಹುಳುವಿಂದು ಜೇನುತುಪ್ಪ ಒಂದೇ ಅಲ್ಲ, ಬಹಳಷ್ಟು ಇದೆ. ರೈತರು ಈಗ ಏನ್ ಮಾಡ್ತಿದಾರೆ ಅಂತಂದ್ರೆ, ಜೇನು ಸಾಕಾಣಿಕೆ ಮಾಡೋರು ಇದೇನು ತನ್ನ ಕಾಲಲ್ಲಿ ಏನು ಪರಾಗವನ್ನು ಇಟ್ಕೊಂಡ್ ಬರುತ್ತೆ, ಇಲ್ಲಿ ಕಾಲಲ್ಲಿ 2 ಹಿಂಬದಿಯ ಕಾಲಿನಲ್ಲಿ ಪರಾಗವನ್ನು ಉಂಡೆ ಮಾಡಿ ಒಳಗಡೆ ತುಂಬಿಕೊಂಡು ಅದಕ್ಕೊಂದು ಪರಾಗ ಬಾಸ್ಕೆಟ್ ಅಂತ ಇರುತ್ತೆ, ಪೋಲನ್ ಬಾಸ್ಕೆಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ತನ್ನ ದೇಹದ ಮೇಲೂ ಕೂಡ ಅದು ಒಂದು ಪರಾಗವನ್ನ ತುಂಬ್ಕೊಂಡ್ ಬಂದಿರುತ್ತೆ. ಅದನ್ನ ತುಂಬ್ಕೊಂಡ್ ಬಂದು ಒಳಗಡೆ ಹೋಗ್ಬೇಕಾದ್ರೆ ನಾವು ಅದನ್ನ ಪೋಲನ್ ಟ್ರ್ಯಾಪ್ ಅಂತ ಇಡ್ತೀವಿ. ಇದ್ರಿ ಮುಂದೆ ಪೋಲನ್ ಟ್ರ್ಯಾಪ್ ಇಟ್ಟಾಗ ಅದು ಒಳಗಡೆ ಹೋಗೋ ಟೈಮಿಗೆ ಅದ್ರ ಕಾಲು ಈ ಕಡೆದು ತಾಗಿ ಆ ಉಂಡೆಗಳಿರ್ತಾವೆ ಅಲ್ಲಿ ಕೆಳಗಡೆ ಬಿಡ್ತವೆ. ಆ ಪರಾಗವನ್ನು ಕೂಡ ನಾವು ಮಾರ್ಕೆಟ್ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ರೈತರು, ನಾನ್ ಮೊನ್ನೆ ಒಬ್ಬರನ್ನ ಕೇಳಿದೆ, 4,000 ರೂಪಾಯಿ ಕೆಜಿ ಅಂತೆ. ಪರಾಗವನ್ನ ಆಹಾರವಾಗಿ ಸೂಪರ್ ಫುಡ್ ಅಂತ ಸೇವಿಸುವುದರಿಂದ ನಾವು ಪರಾಗವನ್ನು ಕೂಡ ಮಾರಾಟ ಮಾಡ್ಕೊಳ್ತಾರೆ. ಜೊತೆಗೆ ಇನ್ನೊಂದ್ ಏನಂತಂದ್ರೆ, ಇದ್ರಲ್ಲಿ ರಾಯಲ್ ಜೆಲ್ಲಿ ಅಂತ, ರಾಜಶಾಹಿ ರಸ ಅಂತ ಹೇಳ್ತೇವೆ ನಾವು. ರಾಜಶಾಹಿ ರಸ? ರಾಜಶಾಹಿ ರಸ. ಅದು ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ರಾಜಶಾಹಿ ರಸದ ಬಗ್ಗೆ ಯಾಕಂತಂದ್ರೆ, ಒಂದೇ ಗೂಡ್ನಲ್ಲಿ ಇರ್ತಕ್ಕಂಥ ಸದಸ್ಯರು, ರಾಣಿ ಹುಳು 3 ವರ್ಷ ಬದುಕ್ತಾಳೆ, ಕೆಲಸಗಾರರ ಹುಳುಗಳು 90 ದಿವಸ ಬದುಕ್ತವೆ. 90 ದಿವಸ. ಯಾಕೆ ವ್ಯತ್ಯಾಸ ಇರಬಹುದು ಅಂತಂದ್ರೆ ಮೇಡಮ್ ಅವರೇ, ಅಂದ್ರೆ 90 ದಿವಸಕ್ಕೂ 3 ವರ್ಷಕ್ಕೂ ತುಂಬಾ ವ್ಯತ್ಯಾಸ ಇದೆಯಲ್ಲ? ಯಾಕೆ ವ್ಯತ್ಯಾಸ ಅಂತಂದ್ರೆ, ರಾಜಶಾಹಿ ರಸ, ರಾಣಿ ಹುಳು ಏನಿರ್ತಾಳೆ ರಾಜಶಾಹಿ ರಸ ಸೇವಿಸ್ತಾಳೆ, ಕೆಲಸಗಾರರ ಹುಳುಗಳು ಪೋಲನ್ ಅನ್ನ ಸೇವಿಸ್ತವೆ, ಪರಾಗವನ್ನ ಸೇವಿಸ್ತವೆ. ರಾಜಶಾಹಿ ರಸದಲ್ಲಿ ಅಷ್ಟೊಂದು ಶಕ್ತಿಯುತವಾದಂತ ಆಹಾರ, ಅದು ನ್ಯೂಟ್ರಿಷನ್ ಭರಿತವಾದಂತ ಆಹಾರ. ಅದನ್ನ ಉತ್ಪತ್ತಿ ಮಾಡೋದು ಕೆಲಸಗಾರರ ಹುಳುಗಳೇ. ತಮ್ಮ ಕೆಲಸಗಾರರ ಹುಳುಗಳ ಒಂದು ದವಡೆಯ ಗ್ರಂಥಿ ಅಂತ ಹೇಳ್ತೀವಿ, ಮ್ಯಾಂಡಿಬುಲರ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ಅದನ್ನ. ಆ ದವಡೆಯ ಗ್ರಂಥಿಯಿಂದ ಆ ರಾಜಶಾಹಿ ರಸವನ್ನ ಉತ್ಪತ್ತಿ ಮಾಡಿ ರಾಣಿಗೆ ಮಾತ್ರ ಅದನ್ನ ತಿನ್ನಿಸ್ತವೆ. ರಾಣಿಗೆ ಮಾತ್ರ ತಿನ್ನಿಸ್ತವೆ. ಸೊ ಹಾಗಾಗಿ ರಾಣಿ 3 ವರ್ಷ ಬದುಕ್ತಾಳೆ. ಇದು 90 ದಿವಸ 3 ತಿಂಗಳು ಬದುಕುತ್ತೆ. ಇದು ಜೊತೆಗೆ ಇನ್ನೊಂದು ಜೇನುತುಪ್ಪ ಆಯ್ತು, ಪೋಲನ್ಸ್ ಆಯ್ತು, ರಾಜಶಾಹಿ ರಸ ಆಯ್ತು, ಮೇಣ. ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಸೋಪ್ ಇಂದ ಹಿಡ್ಕೊಂಡು, ಲಿಪ್ಸ್ಟಿಕ್ ಇಂದ ಹಿಡ್ಕೊಂಡು ಸೋಪಿಗೂ ಯೂಸ್ ಮಾಡ್ತಾರೆ. ಆಮೇಲೆ ಸ್ಕಿನ್ ಥೆರಪೀಸ್ಗೆ, ಸ್ಕಿನ್ ಏನು ಡಿಸೀಸಸ್ ಇರ್ತಾವಲ್ಲ, ಸ್ಕಿನ್ ಡಿಸೀಸಸ್ ಎಲ್ಲಾನು ಇದು ಮೇಣವನ್ನ ಬಳಕೆ ಮಾಡ್ತಾರೆ. ಸ್ಕಂದ ಆಯುರ್ವೇದಾಲಯ ಚರ್ಮದ ರೋಗಗಳು, ಪಿಸಿಒಡಿ, ಮೈಗ್ರೇನ್, ಮಾಸಿಕ ತೊಂದರೆ, ಸಂಧಿ ನೋವು, ಕೀಲು ನೋವು ಇವೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವಿದೆ. ನಮ್ಮ ಕ್ಲಿನಿಕ್ನ ವಿಶೇಷವೆಂದರೆ ಇಲ್ಲಿ ಚಿಕಿತ್ಸೆಯ ಮೊದಲು ಮತ್ತು ಚಿಕಿತ್ಸೆಯ ನಂತರ ಎವಿಡೆನ್ಸ್ ಅನ್ನು ನೀಡಲಾಗುತ್ತದೆ ಹಾಗೂ ಕ್ಲಿನಿಕ್ನಲ್ಲಿರುವ ಸ್ಕ್ರೀನ್ ಮೇಲೆ ಹಾಕಲಾಗುತ್ತದೆ. ಇಲ್ಲಿ ಪಂಚಕರ್ಮದ ಸೌಲಭ್ಯವಿದ್ದು ಅದರಲ್ಲಿ ಅಭ್ಯಾಂಗ, ಕಟಿಬಸ್ತಿ, ಜಾನುಬಸ್ತಿ, ಗ್ರೀವಬಸ್ತಿ, ನಸ್ಯ, ಶಿರೋಬಸ್ತಿ, ಪತ್ರಪಿಂಡ ಸ್ವೇದ, ಉದ್ವರ್ಧನ, ಶಿರೋಧಾರ, ಉಪನಾಹ, ಜಲಕಾವಚರಣ ಇವೆಲ್ಲ ಚಿಕಿತ್ಸೆ ನೀಡಲಾಗುತ್ತದೆ. ಚೀಫ್ ಕನ್ಸಲ್ಟೆಂಟ್ ಡಾಕ್ಟರ್ ಕಲ್ಲೇಶ್ ಜಕ್ಲಿ, ವಿಸಿಟಿಂಗ್ ಕನ್ಸಲ್ಟೆಂಟ್ ಡಾಕ್ಟರ್ ರಶ್ಮಿ ಪಾಟೀಲ್ ಅಂಡ್ ಡಾಕ್ಟರ್ ವಿಕಾಸ್ ವಾರದ್ ಲಭ್ಯವಿರುತ್ತಾರೆ. ಸ್ಕಂದ ಆಯುರ್ವೇದಾಲಯ, ರೇವಣಸಿದ್ದೇಶ್ವರ್ ಆರ್ಕೇಡ್, ದಾಸನಕೊಪ್ಪ ಸರ್ಕಲ್, ಕಲ್ಗೇರಿ ರೋಡ್, ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483452503. ಇದನ್ನ ಆಮೇಲೆ ಇನ್ನೂ ಒಂದು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರೋದು ಅಂತಂದ್ರೆ ಬಿ ವೆನಮ್ ಅಂತ. ಅಂದ್ರೆ ವೆನಮ್ ಅಂದ್ರೆ ಈ ಜೇನು ಹುಳುವಿನ ವಿಷವನ್ನ ತೆಗೆದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ. ಜೇನು ಹುಳುವಿನ ವಿಷ ಅಂದ್ರೆ ಅದ್ ನಿಮಗ್ ಚುಚ್ಚುತ್ತಲ್ಲ, ಚುಚ್ಚಿದಾಗ ನಿಮ್ ಕೈ ಸ್ವೆಲ್ಲಿಂಗ್ ಬರುತ್ತೆ, ನಿಮ್ ಕೈ ಉರಿಯುತ್ತಲ್ಲ, ಅದು ಒಂದು ವಿಷವನ್ನ ಬಿಡುತ್ತೆ. ತನ್ನ ರಕ್ಷಣೆಗೋಸ್ಕರ ಬಿಡ್ತಕ್ಕಂಥದ್ದು ಅದು.
ಅದನ್ನ ನಾವು ಇಲ್ಲಿ ಮುಂದ್ಗಡೆ ಒಂದು ಎಲೆಕ್ಟ್ರಿಕ್ ವೈರ್ ಹಾಕಿ ವೆರಿ ಲೋ ವೋಲ್ಟೇಜ್ ಒಳಗಡೆ ಅದನ್ನ ಟ್ರಾನ್ಸ್ಫರ್ ಅದ್ ಮುಂದೆ ಇಟ್ಬಿಡೋದು. ಅದ್ ದಾಟಬೇಕಾದ್ರೆ ಅದಕ್ಕೆ ವೈರ್ ಕರೆಂಟ್ ಪಾಸ್ ಆಗತ್ತೆ. ಅದಕ್ಕೆ ಪಾಸ್ ಆದ ತಕ್ಷಣ ಅದೇನ್ ಮಾಡುತ್ತೆ, ಓ ನನಗೆ ಯಾರೋ ಡಿಸ್ಟರ್ಬ್ ಮಾಡ್ತಿದ್ದಾರೆ ಇಲ್ಲಿ ಅಂತ ಅನ್ಕೊಂಡು ಏನ್ ಮಾಡುತ್ತೆ, ಅದು ವಿಷವನ್ನ ಬಿಟ್ಬಿಡುತ್ತೆ. ಹಿಂಗ್ ಹೊಡೆದ್ ಬಿಡುತ್ತೆ. ವಿಷವನ್ನ ಬಿಡ್ತು ಅಂತಂದ್ರೆ ಅದನ್ನ ಒಂದು ದಿವಸಕ್ಕೆ 1 ಅವರ್ ಇಟ್ಬಿಡ್ತಾರೆ. ಅದನ್ನ ಒಂದು ದಿವಸಕ್ಕೆ 1 ಗಂಟೆ ಇಟ್ಟಾಗ ಅದು ಅವಾಗ ಅವ್ರಿಗೆಲ್ಲ ಮಿಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಅದು ಆ ವಿಷ. ಅದನ್ನು ತಗೊಂಡು ಅದನ್ನ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ರೋಗಕ್ಕೆ ಮೆಡಿಕಲ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಈ ಜೇನುಹುಳುಗಳಿಗೆ ಯಾವುದೇ ರೀತಿಯ ಶತ್ರುಗಳಿರಲ್ವಾ ಮೇಡಮ್ ಅವರೇ? ಎಸ್, ಇದೆ ಶತ್ರುಗಳು. ಯಾಕಂದ್ರೆ ಈ ಭೂಮಿ ಮೇಲೆ ಯಾವುದೇ ಜೀವಿ ಇದ್ದು ಶತ್ರುಗಳಿದ್ದೆ, ಹಂಗೆ ಈ ಜೇನುಹುಳುಗಳಿಗೂ ಶತ್ರು ಇದೆ. ಈಗ ಉದಾಹರಣೆಗೆ ನಾವು ಈ ಪೆಟ್ಟಿಗೆ ಇಟ್ಟಿದೀವಲ್ಲ, ಈ ಪೆಟ್ಟಿಗೆನ ನಾವು ಒಂದ್ ವಾರ ನೋಡದೆ ಹೋದ್ರೆ ಇದ್ರಲ್ಲಿ ಹಲ್ಲಿ ಮರಿ ಬರುತ್ತೆ. ಹಲ್ಲಿ ಬಂದು ಇದ್ರ ಮರಿ ಹುಳುಗಳನ್ನ ತಿನ್ನುತ್ತದೆ. ಮರಿ ಹುಳುಗಳನ್ನ ತಿನ್ನುತ್ತೆ. ಇರುವೆ ಕಾಟ ನಾವ್ ಇಲ್ಲಿ ಕೆಳಗಡೆ ನೋಡಿರ್ಬೋದು, ಇಲ್ಲಿ ಗ್ರೀಸ್ ಹಚ್ಚಿದೀವಿ. ಈ ಗ್ರೀಸ್ ಯಾಕೆ ಹಚ್ಚಿದೀವಿ ಅಂತಂದ್ರೆ ಇರುವೆಗಳ ಕಾಟವನ್ನ ತಪ್ಪಿಸ್ಲಿಕ್ಕೆ. ಅಂದ್ರೆ ಇಲ್ಲಿ ಬಂತು ಅಂತಂದ್ರೆ ಇರುವೆ ಅದಕ್ಕೆ ಅಂಟ್ಕೊಂಡು ಕೊಟ್ಟಿರುತ್ತೆ. ಅಕಸ್ಮಾತ್ ಆಗಿ ಬಿಟ್ವಿ ಅಂತಂದ್ರೆ ಇದ್ರ ಒಳಗಡೆ ಹೋಗಿ ಜೇನುತುಪ್ಪ ಸ್ವೀಟ್ನೆಸ್ ಗೆ ಬಂದು ಗೂಡನ್ನ ಡಿಸ್ಟರ್ಬ್ ಮಾಡ್ತವೆ. ಅದು ಆಗಿರ್ಬೋದು. ಇನ್ನೊಂದು ಬಿ ಹಂಟರ್ ಅಂತಾನೆ ಒಂದು ಪಕ್ಷಿ ಬರುತ್ತೆ, ಬಿ ಹಂಟರ್ ಅಂತೇಳಿ. ಅದು ಇಲ್ಲಿ ಗೂಡಿನ ಎದುರುಗಡೆನೆ ಕುತ್ಕೊಂಡ್ಬಿಡುತ್ತೆ. ಈ ಹುಳ ಹೆಂಗ್ ಹೊರಗಡೆ ಬರಕ್ ಸ್ಟಾರ್ಟ್ ಆಯ್ತಂದ್ರೆ ಇಮಿಡಿಯೇಟ್ ಆಗಿ ಕ್ಯಾಪ್ಚರ್ ಮಾಡಿ ತಿಂದ್ಬಿಡುತ್ತೆ ಅದು ಬಿ ಹಂಟರ್ ಅಂತ. ಇದ್ರ ಜೊತೆಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಸುಮಾರಷ್ಟು ರೋಗಗಳು ಕೂಡ ಬರುತ್ತೆ. ಇದಕ್ಕೆ ರೋಗಗಳಿದೆ. ತೈಸಾಕ್ ಬ್ರೂಡ್ ಅಂತ ಹೇಳ್ತೀವಿ. ತೈಸಾಕ್ ಬ್ರೂಡ್ ಬಂತು ಅಂತಂದ್ರೆ ಇಡೀ ಕಾಲನಿನೇ ಕೊಲಾಪ್ಸ್ ಆಗತ್ತೆ. ವೈರಲ್ ಡಿಸೀಸ್ ಅದು ಮುಗಿದು ಹೋಗ್ಬಿಡುತ್ತೆ. ವೈರಲ್ ಡಿಸೀಸ್ ಅದು. ಬಟ್ ನಮ್ಮಲ್ಲಿ ಕಡಿಮೆ. ನಮಗೆ ಉತ್ತರ ಭಾರತದಲ್ಲಿ ಆಗಿರ್ಬೋದು, ಫಾರಿನ್ ಅಲ್ಲಿ ಆಗಿರ್ಬೋದು ಜಾಸ್ತಿ. ಅಂದ್ರೆ ಎಲ್ಲಿ ಮಳೆ ಜಾಸ್ತಿ ಬೀಳುತ್ತೋ ಅಲ್ಲಿ ಆ ರೋಗದ ಬಾಧೆ ಜಾಸ್ತಿ, ಮಳೆ ಜಾಸ್ತಿ ಇರುವ ಪ್ರದೇಶದಲ್ಲಿ. ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರುಗಳು ಜೇನು ಕೃಷಿ ಕಲಿಯೋದಕ್ಕೋಸ್ಕರ ಏನೇನು ಹೇಳ್ಕೊಡ್ತೀರಾ? ಈಗ ಜೇನು ಕೃಷಿಯನ್ನು ಮಾಡ್ಬೇಕಂತಂದ್ರೆ ಒಂದೇದು ಆಸಕ್ತಿ ಬೇಕು. ನಾವೆಷ್ಟೋ ಹೇಳಿದ್ರು ಅವ್ರಿಗೆ ಆಸಕ್ತಿ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಒಂದು ಆಸಕ್ತಿ ಬೇಕು. ಆಸಕ್ತಿ ಜೊತೆಗೆ ಒಂದಷ್ಟು ಗವರ್ಮೆಂಟ್ ಸ್ಕೀಮ್ಸ್ಗಳಿದಾವೆ, ಸಹಾಯದ ಸರ್ಕಾರಿ ಯೋಜನೆಗಳು. ತೋಟಗಾರಿಕಾ ಇಲಾಖೆಯಲ್ಲಿ ಒಂದು ಪೆಟ್ಟಿಗೆನ ಕೊಡ್ತಾರೆ 50% ಸಬ್ಸಿಡಿ ದರದಲ್ಲಿ. ಅದು ಕ್ಯಾಟಗರಿ ಬೇಸ್ಡ್ ಸಬ್ಸಿಡಿ ಇರುತ್ತೆ. GM ದವರಿಗೆ ಬೇರೆ, ಕ್ಯಾಟಗರಿದವರಿಗೆ ಬೇರೆ, ಹಿಂಗಿರುತ್ತೆ. ಅಲ್ಲಿ ಕೂಡ ನಾವು ಸಹಾಯಧನ ಪಡ್ಕೊಳ್ಬಹುದು. ಜೊತೆಗೆ ನ್ಯಾಷನಲ್ ಇದು ಖಾದಿ ಗ್ರಾಮೋದ್ಯೋಗ, ಕರ್ನಾಟಕ ವಿಲೇಜ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲೂ ಕೂಡ ಸಬ್ಸಿಡಿ ಸ್ಕೀಮ್ಸ್ ಇದೆ. ನಾವು ಅಲ್ಲಿನೂ ತರಬೇತಿಯನ್ನು ಕೂಡ ಪಡ್ಕೊಳ್ಬಹುದು. ಜೊತೆಗೆ ಈ ಪೆಟ್ಟಿಗೆ ಸಹಾಯಧನವನ್ನು ಕೂಡ ನಾವು ಅಲ್ಲಿ ಪಡ್ಕೊಳ್ಬಹುದು. ಇನ್ನೊಂದೇನಂತಂದ್ರೆ ನ್ಯಾಷನಲ್ ಬಿ ಬೋರ್ಡ್ ಅಂತ ಇದೆ. ಇದ್ರದ್ದು ಒಂದು ಜೇನುನೊಣದ ಒಂದು ಸಂಶೋಧನಾ ಸಂಸ್ಥೆನೇ ಇದೆ. ಎಲ್ಲಿದೆ ಮೇಡಮ್? ಮಂಡಳಿನೇ ಇದೆ, ನ್ಯಾಷನಲ್ ಡೆಲ್ಲಿಯಲ್ಲಿದೆ. ರಾಷ್ಟ್ರೀಯ ಜೇನುನೊಣ ಮಂಡಳಿ ಅಂತೇಳಿ ಇದೆ. ನೀವು ತರಬೇತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ತರಬೇತಿಯನ್ನ ಕೊಡ್ತಾ ಇರ್ತೀವಿ. ನೀವು ತರಬೇತಿ ಪಡೆದಾದ್ಮೇಲೆ ಆ ಸರ್ಟಿಫಿಕೇಟ್ ಅನ್ನ ನೀವು ನ್ಯಾಷನಲ್ ಬಿ ಬೋರ್ಡ್ ಅಲ್ಲಿ ಒಂದು ಮಧು ಕ್ರಾಂತಿ ಪೋರ್ಟಲ್ ಅಂತಿದೆ. ಮಧುಕ್ರಾಂತಿ ಪೋರ್ಟಲ್. ಆ ಮಧುಕ್ರಾಂತಿ ಅಂತಂದ್ರೆ ಮಧು ಅಂತಂದ್ರೆ ಜೇನು. ಮಧುಕ್ರಾಂತಿ ಪೋರ್ಟಲ್ ಅಂತಿದೆ. ಆ ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟರ್ ಆದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಒಂದು ಜೇನು ಕೃಷಿಕ ಆಗ್ತೀರಾ. ನೀವು ಜೇನು ಕೃಷಿಯನ್ನ ಪ್ರಾರಂಭ ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಅಲ್ಲಿಂದೇ ನೀವು ಆನ್ಲೈನ್ ಮುಖಾಂತರ ನೀವು ಜೇನು ಪೆಟ್ಟಿಗೆಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಜೇನುತುಪ್ಪ ಮಾರಾಟ ಮಾಡೋದಾಗಿರ್ಬೋದು, ಕೊಂಡ್ಕೊಳ್ಳೋದು ಕೂಡ ಆಗಿರ್ಬೋದು. ಆ ಪೋರ್ಟಲ್ ಮುಖಾಂತರ ನೀವೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು. ಇದೇ ರೀತಿ ಈಗ ನಾನು ಹೇಳಿದ ಎಲ್ಲಾ ಪದ್ಧತಿಗಳನ್ನ ತಿಳ್ಕೊಂಡು ನೀವು ಮತ್ತೆ ಇನ್ನಿತರ ರೈತರಿಗೂ ಕೂಡ ಈ ಮಾಹಿತಿಯನ್ನು ಹಂಚಿಕೊಂಡು ಜೇನು ಕೃಷಿಯಲ್ಲಿ ನೀವು ಒಂದು ಪರಿಣಿತಿಯನ್ನ ಪಡ್ಕೊಂಡು ಒಂದು ನೈಸರ್ಗಿಕ ಒಂದು ಸೇವೆ ಅಥವಾ ಒಂದು ಕೊಡುಗೆ ಕೊಡಬೇಕು ಅಂತಂದ್ರೆ ನಾವು ಜೇನು ಹುಳುವನ್ನ ರಕ್ಷಿಸಬೇಕು, ಜೇನು ಹುಳುಗಳನ್ನ ಬೆಳೆಸಬೇಕು. ಅದು ಮಾಡಿದರೆ ಒಂದು ನಾವು ನಿಸರ್ಗಕ್ಕೆ ಒಂದು ಕೊಡುಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ, ಅಲ್ಪ ಪ್ರಮಾಣದಲ್ಲಿ ನಾವು ಕೊಟ್ಟಂಗೆ ಅದಕ್ಕೆ ನೀವು ಆ ಕಾರ್ಯದಲ್ಲಿ ತೊಡಕೊಳ್ಕೊಳ್ರಿ ಅಂತ ಹೇಳಿ ನಾನು ನಿಮಗೆ ಇಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಗಡಿ ಎಂಟರ್ಪ್ರೈಸಸ್ ಕೃಷಿ ಯಂತ್ರೋಪಕರಣಗಳ ನಂಬಿಕೆಯ ಕೇಂದ್ರ. ಪವರ್ ವೀಡರ್, ಡೀಸೆಲ್ ಇಂಜನ್, ಕಲ್ಟಿವೇಟರ್, ಡಿಸ್ಕ್ ಆರೋ, ಇನ್ನೂ ಹಲವಾರು ತರಹದ ಕೃಷಿ ಉಪಕರಣಗಳು ಹಾಗೂ ಬಿಡಿ ಭಾಗಗಳು ಸಿಗುತ್ತವೆ ಮತ್ತು ರಿಪೇರಿ ಕೂಡ ಮಾಡಿಕೊಡಲಾಗುವುದು. ಉತ್ತಮ ಗುಣಮಟ್ಟ, ಮಿತವಾದ ಬೆಲೆ. ಸಂಪರ್ಕಿಸಿ 9060170899. ಸ್ಥಳ ಮಲ್ಲಸಜ್ಜನ ಇಂಗ್ಲಿಷ್ ಮಾಧ್ಯಮ ಶಾಲೆ ಎದುರುಗಡೆ, ಗಣಪತಿ ಗುಡಿ ಹತ್ತಿರ, ಮರಾಠ ಕಾಲನಿ, ಧಾರವಾಡ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ KP ಗುಂಡಣ್ಣವರಂತ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಜೇನುಹುಳುಗಳ ಬಗ್ಗೆ, ಅದರ ಮಹತ್ವದ ಬಗ್ಗೆ ಸ್ವಲ್ಪ ಹೇಳಬೇಕಂತಂದರೆ, ನಾವು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು
ಈ ಜೇನು ಸಾಕಾಣಿಕೆಯನ್ನು ಮಾಡ್ಕೊತ ಬಂದಿದ್ದಾರೆ. ಅಲ್ಲದೆ ಮಹಾಭಾರತ, ರಾಮಾಯಣ ಮತ್ತು ಉಪನಿಷತ್ತುಗಳಲ್ಲಿಯೂ ಕೂಡ ಈ ಒಂದು ಜೇನುಹುಳುಗಳನ್ನು ಸಾಕಾಣಿಕೆ ಬಗ್ಗೆ ಉಲ್ಲೇಖವಿದೆ. ಏಕೆಂದರೆ ಇದು ನಮಗೆ ಜೇನುತುಪ್ಪ ಹಾಗೂ ಮೇಣದ ಜೊತೆಗೆ ನಮ್ಮ ವಿವಿಧ ಬೆಳೆಗಳಲ್ಲಿ ಪರಾಗಸ್ಪರ್ಶವನ್ನುಂಟು ಮಾಡಿ ನಮ್ಮ ಬೆಳೆಯ ಒಂದು ಉತ್ಪಾದನೆಯನ್ನು 30-50% ಹೆಚ್ಚಿಸುವ ಒಂದು ಸಾಮರ್ಥ್ಯವನ್ನು ಈ ಹುಳುಗಳು ಹೊಂದಿವೆ. ಈ ಹುಳುಗಳನ್ನು ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ರೈತರಿಗೆ ನಾವು ಜೇನು ಕೃಷಿಯ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಜೇನು ಸಾಕಾಣಿಕಾ ಪೆಟ್ಟಿಗೆಯನ್ನು ಕೂಡ ವಿವಿಧ ನಮ್ಮ ರೈತರಿಗೆ ಅವ್ರನ್ನ ತೋರಿಸಲಿಕ್ಕೆ ನಾವು ಇಲ್ಲಿ ಒಂದು ಪ್ರಾತ್ಯಕ್ಷಿಕ ಘಟಕವನ್ನು ಕೂಡ ನಾವು ತಯಾರು ಮಾಡಿದ್ದೇವೆ. ಆದ್ದರಿಂದ ಎಲ್ಲ ರೈತರು ಕೂಡ ಜೇನು ಸಾಕಾಣಿಕೆಯನ್ನು ಕೈಗೊಂಡು ಇದೊಂದು ಉಪಯುಕ್ತ ಕಸುಬು. ಆದ್ದರಿಂದ ಇದರಿಂದ ನೀವು ಲಾಭವನ್ನು ಕೂಡ ಪಡೆಯಬಹುದು. ನಿಮ್ಮ ಕೃಷಿಯ ಜೊತೆಗೆ ಈ ಜೇನು ಸಾಕಾಣಿಕೆಯನ್ನು ಕೂಡ ಮಾಡೋದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.